ಬರೀ ಇವತ್ತು ನಾವು ಬಿದರಿನ ಒಂದು ಮರ್ಕಲ್ ಅನ್ನೋ ಒಂದು ಗ್ರಾಮದಾಗ ಅದೀವಿ. ಈ ಒಂದು ಪುಟ್ಟ ಗ್ರಾಮಕ್ಕೆ ಬಂದೀವಿ. ಇಲ್ಲಿ ಗ್ರಾಮಸ್ಥರು ಏನು ಹೇಳ್ತಾರ ಚುನಾವಣೆ ಬಗ್ಗೆ ಅನ್ನೋಂಥದ್ದು ಕೇಳೋನು. ಹುಣಸೆಕಾಯಿ ಬಡಿಯಾಗತ್ತಾರ, ಬರೀ ಕೇಳೋನು. ಅಜ್ಜಿ ನಮಸ್ಕಾರ ರೀ. ಇದಾವ್ರಿ ಅಜ್ಜಿ? ಮರ್ಕಲ್ ಇದಾವ ಊರ್ರಿ. ಹೆಂಗ್ ನಡೆದ ಊರಾಗ ಇಲೆಕ್ಷನ್ ರೀ? ಏನದನೋ ಏನೋ ರೀ, ನಾವು ಊರಿಗೆ ಹೋಗಿದಾಗ ಇಲ್ಲ ನನಗೆ. ನಿಮ್ಗೆ 2,000 ರೂಪಾಯಿ ಬರ್ತದೆ ತಿಂಗಳ? 800 ತಿಂಗಳಿಗೆ 2,000 ಬರಲ್ರಿ? 800 ರೂಪಾಯಿ ಬರ್ತಾವ ನೋಡ್ರಿ ತಿಂಗಳಿಗೆ. 800 ರೂಪಾಯಿ ಅದೇ 800 ರೂಪಾಯಿ ತಿಂಗಳ ಬರ್ತಾವ. ನಿಮ್ಗೆ ಬಸ್ ಫ್ರೀ ಐತ್ರಿ ಈಗ? ಬಸ್ ಫ್ರೀ ಐತಿ. ಕರೆಂಟ್ ಬಿಲ್ ರೀ? ಕರೆಂಟ್ ಬಿಲ್ ಬಿ ಕಮ್ಮಿ ಆಗ್ಯದ್ರಿ. ಕಮ್ಮಿ ಆಗೈತಿ. ಬಸ್ ಆಗೋದು ಅಡ್ಡಾಡೋ ಮುಂದೆ ಏನು ಟಿಕೆಟ್ ಇಲ್ಲ, ಎಲ್ಲ ಫ್ರೀ, ಎಲ್ಲ ಅನುಕೂಲ ಆಗೈತಿ. ಈಗೇನು ಕಾಂಗ್ರೆಸ್ ಆಗ್ಬೇಕೋ ಬಿಜೆಪಿ ಆಗ್ಬೇಕ್ರಿ? ಈಗ ಅದಕ್ಕೆ ಹಾಕಂದ್ರಿ ಅದಕ್ಕೆ ಹಾಕ್ತಿವ್. ನಮಸ್ಕಾರ ರೀ. ನಮಸ್ಕಾರ. ಇದಾವ್ರಿ ನಿಮ್ದು? ಹ್ಞೂ ರೀ ಇದೇವ್ರಿ. ನಿಮ್ಗೆ 2,000 ರೂಪಾಯಿ ಬರ್ತಾವ್ರಿ ತಿಂಗಳ? ಕೈನ 200 ರೂಪಾಯಿ ಬರೋ ಕಟ್ಟಾಗ್ಯ ನಮಗೆ. ಮತ್ತು ಕರೆಂಟ್ ಬಿಲ್ ಫ್ರೀ ಐತ್ರಿ? ಮತ್ತು ಬಸ್ ಫ್ರೀ ರೀ? ಬಸ್ ಫ್ರೀ ಇದೆ. ನಾವು ಇಲ್ಲಿಗೆ ಹೋಗೋದ ಬಸ್ ಫ್ರೀ ಇದ್ರೆ ಹೋದ ಅಂತ ಹೇಳ್ರಿ. ಅನುಕೂಲ ಆಗೈತೆ ನಿಮ್ಗೆ? ಹಾಂ, ಈ ಬಸ್ ಫ್ರೀದಿಂದ ತಿಂಗಳ 2,000 ರೂಪಾಯಿ ಕೊಡತ್ತಾರ, ಅದರಿಂದ ಅನುಕೂಲ ಆಗೈತಿ. ಈಗ ಕಾಂಗ್ರೆಸ್ ಬರ್ಬೇಕಾ ಬಿಜೆಪಿ ಬರ್ಬೇಕ್ರಿ? ನೀವು ಬಿಜೆಪಿ ಬರ್ಬೇಕ್ರಿ. ಬಿಜೆಪಿ. ಈಗ ಮತ್ತೆ ಕಾಂಗ್ರೆಸ್ಲಿಂದ ಈಗ ಅನುಕೂಲ ತೊಗೊಳತ್ತಾರಲ್ರಿ ಮತ್ತೆ? ಅನುಕೂಲ ತಗೊಳ್ದಿಂದ ಅವ್ರು ಇರಸ್ತಕ್ಕ ಅವ್ರು ಗೆದ್ರೆ ಅವ್ರು ಕೊಟ್ಟು, ಈಗ ಇವ್ರಿಗೆ ಗೆದ್ದಿದ್ದಾರೆ ಇವ್ರು ಕೊಡ್ತಾರೆ. ಅವ್ರಿಗೆ ಗೆದ್ದಿದ್ದಕ್ಕೆ ಕೊಡತ್ತಾರ ಅಂತೀರಿ? ಅವ್ರು ಬಿದ್ದರೆ ಕೊಡ್ತೀರಿ, ನಮ್ಮ ಕರೆ ಕೊಡ್ತಿಲ್ಲ ಅವ್ರು. ಈಗ ಬಿದರ್ದಾಗ ಏನು ಕಾಂಗ್ರೆಸ್ ಬರ್ಬೇಕೋ ಬಿಜೆಪಿ ಬರ್ಬೇಕ್ರಿ ಮತ್ತೆ ಇಲ್ಲಿ? ನಮಗೆ ಬಿಜೆಪಿ ಬರ್ಬೇಕು. ಈಗ ಮೋದಿಯವ್ರು ಆಗ್ಬೇಕೋ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ ಮ್ಯಾಗ್ರಿ? ಖರ್ಗೆ ಅವ್ರು ಅದಾರ, ರಾಹುಲ್ ಗಾಂಧಿ ಅವ್ರು ಅದಾರ ರೇಸ್ನಾಗ. ಮೋದಿ ಆಗ್ಬೇಕ್ರಿ. ಮೋದಿಯವ್ರು ಆಗ್ಬೇಕು. ಮತ್ತೆ ಇಲ್ಲಿ 2,000 ರೂಪಾಯಿ ತಗೊಂಡು ಬಸ್ ಫ್ರೀ ಎಲ್ಲ ಸವಲತ್ತುಗಳನ್ನು ತಗೊಂಡು ಮತ್ತೆ ಈಗ ಬಿಜೆಪಿ ಅವ್ರು ಕೊಡ್ತಾರೆ. ಅವ್ರು ಹೋದ್ಮೇಲೆ ಯಾರು ಕೊಡ್ತಾರೆ? ಕೊಡಲ್ರ ಅವ್ರು. ಬರೀ ಇಲ್ಲ ಒಬ್ರು ಅಕ್ಕ ಅದಾರ. ಅಕ್ಕ ನಮಸ್ಕಾರ. ನಮಸ್ಕಾರ ಅಕ್ಕ. ನಿಮ್ಮ ಊರಕ್ಕ? ಇದೇ ಊರಕ್ಕ? ಹಾಂ ರೀ, ಇದೇ ಊರಕ್ಕ. ಈಗ ನಿಮಗೆ ತಿಂಗಳ 2,000 ರೂಪಾಯಿ ಬರ್ತಾವ್ರಿ? ಹಾಂ ಬರ್ತಾವ್ರಿ. ಬಸ್ ಫ್ರೀ ಐತ್ರಿ? ಕರೆಂಟ್ ಬಿಲ್ ರೀ? ಕರೆಂಟ್ ಬಿಲ್ ಫ್ರೀ ಆಗ್ಯದ. ಎಲ್ಲ ಫ್ರೀ ಐತ್ರಿ ಅಕ್ಕ. ಈಗ ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕ್ರಿ? ಬಿಜೆಪಿ ಬರ್ಬೇಕ್ರಿ. ಮತ್ತೆ ಈಗ ಸವಲತ್ತುಗಳು ಕಾಂಗ್ರೆಸ್ನಿಂದ ತೊಳತ್ರಿ? ಹೋಯ್ನ್ರಿ ತೋಲದ್ದೇವ್ ಕಡ್ಗೇವಿ. ಅದೇ ಇದು ಆಗ್ಬೇಕು, ಏನು ಮಾಡ್ರಿ. ಇವ್ರದ್ದು ನಮ್ಮ ಕಡೆ ಇದು ಚಂದಿಲ್ಲ ಅಂತ ತಿಳ್ಕೊರಿ. ಕಾಂಗ್ರೆಸ್ ಬಂದ ಕಡೆಗೆ ನಾವ್ರೇ ಎಲ್ಲ ಮ್ಯಾಕ್ ಆಯ್ತಾರ, ನಾವು ಕೆಳಕ್ಕಾಗ್ಲತ್ತಿದ್ದೇವು. ಹಿಂಗದ ಅಂತ ತಿಳ್ಕೊರಿ. ಕಾಂಗ್ರೆಸ್ ಬಂದ್ರೆ ಏನಾಗ್ತದ್ರಿ? ಏನಾಗ್ತದೆ, ನಾವು ಕೆಳಗಾಯ್ತೇವೆ, ಅವರೇ ಮ್ಯಾಕ್ ಆಯ್ತಾರ್ರಿ. ಅದಕ್ಕೆ ನೀವು ಬಿಜೆಪಿ ಮ್ಯಾಗ ಆಲೋಕ್ ಸಂಬಂಧ ಬಿಜೆಪಿ ಮೋದಿ ಅವ್ರಿಗೆ ಗೆಲ್ಸ ಕಡೆಯಿಂದ ನಾವು ಇದು ಮಾಡತ್ತೇವೆ ಅಂತ ತಿಳ್ಕೊರಿ. ಈಗ ಇಲ್ಲಿ ಈಗ ನಿಮ್ ಬಿದರ್ದಾಗ ಏನು ಬಿಜೆಪಿ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು? ಬಿಜೆಪಿ ಬರ್ಬೇಕ್ರಿ. ಖಂಡ್ರೆ ಅವ್ರ ಮಗ ನಿಂತಾರ ಈಗ ಬಿಜೆಪಿ ಇದು ಕಾಂಗ್ರೆಸ್ದಾಗ. ಈಗ ಭಗವಂತ ಖೂಬ ಅವ್ರು 2 ಸತಿ ಗೆದ್ದಾರ ಬಿಜೆಪಿನಿಂದ, ಈಗ 3ನೇ ಸತಿ ನಿಂತಾರ್ರಿ. ಈಗ ಖಂಡ್ರೆ ಅವ್ರ ನಾವು ಅದೇ ಅವ್ರಿಗೆ ಗೆಲ್ಸ್ಬೇಕಂತ ನಮ್ಮ ಒಳಗೆ ಹಿರ್ಸದರಿ. ಯಾರಿಗ್ರಿ? ಮೋದಿ ಗೆಲ್ಸ್ಬೇಕಂಬದ್ರಿ. ಈಗ ರಾಜಕೀಯ ವ್ಯಕ್ತಿಗಳು ಓಟ್ ಕೇಳಕಂತ ಬಂದಿರ್ತಾರೆ, ಗೆದ್ದ ಮೇಲೆ ನಿಮ್ ಸಮಸ್ಯೆ ಕೇಳಕ್ ಬಂದಾರೇನ್ರಿ ಇಲ್ಲಿ? ಯಾರು ಬಂದಿಲ್ರಿ. ಅದು ಒಂದು ಭಾಳ ಇದು ರೀ, ಗೆದಸ್ತಕ ಹತ್ತಾರ, ಅದ್ರ ಮೇಲೆ ಮತ್ತೆ ಯಾರು ಬರಲ್ಲ. ಯಾರು ಬರಂಗಿಲ್ಲ. ಸಮಸ್ಯೆಗಳು ಏನು ಅಂತದ್ದು ಯಾರು ಕೇಳಲ್ರಿ. ಈಗ ಹೋದ್ ಸತಿ ನೀವು ಗೆಲ್ಸಿರಿ, ಈಗ ಅವ್ರಿಗೆ ಮತ್ತೆ ಈಗ ಅವ್ರ ಸಮಸ್ಯೆ ಕೇಳಕ್ ಬಂದಿಲ್ಲ ಮತ್ತೆ ಆದ್ರೂ ಈಗ ಅವ್ರಿಗೆ ಓಟ್ ಹಾಕ್ತೀನಿ ಅಂತೀರಿ? ಗೆಲ್ಬೇಕ್ರಿ ಅವ್ರ ಬಿ. ಮತ್ ನೀವು ಸಮಸ್ಯೆ ಕೇಳಾಕ ಬಂದಿಲ್ಲ ಅಂತೀರಲ್ರಿ? ಮತ್ತೆ ಅವ್ರ ಕೈ ಕೆಳಗಿನವ್ರು ಬಂದ್ರಿ, ಕೇಳಿದ್ರು ಏನು ಸಮಸ್ಯೆ ರೀ, ಬರ್ತೇವ್ರಿ, ಆಯ್ತು ನಾವು ಪೈಂಪ್ ಹಾಕ್ಕೊಡ್ತೇವೆ ಹೋಗ್ರಿ ಅಂತ ಹೇಳಿದ್ರು. ಹಾಕ್ಯಾರ್ರಿ ಪೈಂಪು, ಹಾಕ್ಯಾರ. ಆಯ್ತು ಹೊರಟೆ ರೀ. ಮತ್ತು ಅದ್ರ ಬಂದು ನೀರು ಬರಲ್ಲ ಹೊಂಟ ಏನಿಲ್ಲ ಅಂತ ಕೇಳಕ್ಕೆ ಹೋದ್ರು. ಆಯ್ತು ತಗೋರಿ ನಾವು ಬಿಡ್ತೇವೆ ಅಂತಾರ ಹೋಗ್ತಾರೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವರಿಗೊಂದು ಗಿಫ್ಟ್. ಏನ್ ನಡೆದ್ರೆ ಊರಾಗ ಎಲೆಕ್ಷನ್ ಸರ್? ಎರಡು ಕಾಂಪಿಟೇಷನ್ದಾಗೆ ಅವ್ರಿ, ಯಾವುದು ಬರುತ್ತೆ ಗೊತ್ತಿಲ್ಲ. ಯಾವ್ದು ಬರುತ್ತೆ ಗೊತ್ತಿಲ್ಲ, ಬಟ್ ಟಫ್ ಅಂತೂ ಎರಡು ಪಕ್ಷ. ಈಗ ಯುವಕರು ರಾಜಕೀಯಕ್ಕೆ ಬರ್ಬೇಕು, ಯಂಗ್ಸ್ಟರ್ಸ್ ಅನ್ನೋಂಥದ್ದು ಮಾತನ್ನ ಐತಿ. ಇಲ್ಲ, ಬರಬೇಕು, ಅದು ಒಳ್ಳೇದು, ಇಲ್ಲ ಅಂತಿಲ್ಲ. ಕಡೆಗೆ ಎಲ್ಲ ಕಡೆ ಮೋದಿನೇ ಇದೆ ಅಂದ್ರೆ ಇಲ್ಲಿ ನಮ್ಮ ಹತ್ರ ಇವ್ರು ಬಂದಂದ್ರೆ ಮುಂದೆ ಆಗ್ಬೇಕಿಲ್ಲ ಸರ್ ಕೆಲಸ. ಈಗ ಯಂಗ್ಸ್ಟರ್ ನಿಮ್ಮ ಜಿಲ್ಲೆಗೆ ನಿಂತಾರೀಗ ಸಾಗರ್ ಖಂಡ್ರೆ ಅವರು, ಏನು ಅವ್ರು ಗೆಲ್ತಾರೋ ಅಥವಾ ಭಗವಂತ ಖೂಬ ಅವ್ರು 2 ಸತಿ ಗೆದ್ದಾರ, ಈಗ 3ನೇ ಬಾರಿ ಮತ್ತೆ ಅವ್ರಿಗೆ ಕಣಕ್ಕೆ ಕೇಳಿದಾರೆ, ಯಾರು ಗೆಲ್ಬಹುದು ಅನ್ನಿಸ್ತದೆ ನಿಮ್ಮ ಪ್ರಕಾರ? ಗೆಲ್ಬಹುದು ಅಂದರೆ ಸಾಗರ್ ಖಂಡ್ರೆ ಗೆಲ್ಬಹುದು ಅನ್ನಿಸ್ತದೆ. ಸಾಗರ್ ಖಂಡ್ರೆ ಅವ್ರು ಗೆಲ್ಬಹುದು ಅನ್ನಿಸ್ತದೆ. ಯಾಕೆ? ಈಗ ಭಗವಂತ ಖೂಬ ಅವ್ರು 2 ಸತಿ ಗೆದ್ದಾರ, ಅವ್ರು ಜಾಸ್ತಿ ಓಡಾಡಂಗಿಲ್ಲ ರೀ, ಜನ ಹತ್ರ ಹೋಗಿಲ್ಲ. ಇವ್ರ ಹರ ಅಂತ ಗೊತ್ತಿಲ್ಲ, ಯಾರು ಅಂತ ಇವ್ರಿ ಹಿಂಗ ಹರ ಸಚಿವರ ಮಂತ್ರಿ ಹರ ಅಂತ ಗೊತ್ತಿಲ್ಲ ಯಾರು ಜನರಿಗೆ. ಅದ್ರ ಸಲುವಾಗಿ ಅವ್ರದ್ದು ಜಾಸ್ತಿ ಅವರು ಭೇಟಿ ಆಗಂಗಿಲ್ಲ, ಯಾರು ಮಾತಾಡಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಯಾರು ಗ್ರಾಮ ಪಂಚಾಯತ್ ಹೋಗಂಗಿಲ್ಲ. ಎಲ್ಲಿ ಈ ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರ ಮೇಲೆ?
ಮ್ಯಾಲ ಆಗ್ಬೇಕಂದ್ರೆ ಸರ್ ಸದ್ಯಕ್ಕೆ ಆಗ್ಬೋದು ಸರ್, ಮೋದಿ ಸರ್ನೇ ಆಗ್ಬೋದು ಸರ್. ನಿಮ್ ಯಾಕಂದ್ರೆ ನಮ್ಮ ಪ್ರಕಾರ ಅವರೇ ಆಗ್ಬೋದು. ಯಾಕಂದ್ರೆ ಸರ್ ಎಲ್ಲ ಕಡೆ ಅವ್ರದ್ದು ಹವಾ ಇದೆ. ಈಗ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಬಂತಂದ್ರೆ ಮುಂದೆ ಅಲ್ಲೇ ಬರಬೇಕಿಲ್ಲ ಸರ್. ಈಗ ನಿಮಗೆ ಯಾರಾದ್ರೂ ಅನುಕೂಲ ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷದಾಗ ಅವರು ಒಗ್ಗಟ್ಟು ಒಂದೇ ಪಕ್ಷ ಇತ್ತಂದ್ರೆ ಹೇಳೋದು ಎಲ್ಲ ಹಂಚಿಕೆ ಪಕ್ಷಗಳು ಇದೆ ಮಿಕ್ಸ್ ಆಗ್ಯಾರ. ಮತ್ತೆ ಇಲ್ಲಿ ರಾಜ್ಯದಾಗ JDS ಪ್ರಧಾನ ಮಂತ್ರಿ ಯಾರ ಆಗ್ಬೇಕಂತ ಅದನ್ನು ಅವ್ರ ಬಳಿ ಯಾರು ಇಷ್ಟು ಇದು ಇಲ್ಲ. ಈಗ ಖರ್ಗೆ ಸಾಹೇಬ್ರ ರೇಸ್ನಾಗ ಅದರಲ್ರಿ ನಿಮ್ದ ಕಲಬುರಗಿದವರು ಹರ ಕಡೆಗೆ ಅವರು ಎಲ್ಲ ಮಿಕ್ಸ್ ಪಕ್ಷರು ನಾ ಐತೀನಿ ನೀನು ಐತೀನಿ ಅಂತ ಅವ್ರವರು ಜಗಳ ಮಾಡ್ಕೊತಾರೆ. ಜಗಳ ಆಗ್ತದೆ. ನಮಸ್ಕಾರ ಅಕ್ಕ. ಇದಾವ್ರಿ ನಿಮ್ದ್ರಿ? ಹಾಂ ಇದೆ ಬರ್ರಿ. ನಿಮ್ಗೆ 2,000 ರೂಪಾಯಿ ಬರ್ಲತ್ತನ್ರಿ? ಹಾಂ ಹೊಂಟವ್ರಿ. ಬಸ್ ಫ್ರೀ ಐತ್ರಿ? ಹಾಂ ಕರೆಂಟ್ ಬಿಲ್ ರೀ? ಕರೆಂಟ್ ಬಿಲ್ ಇಲ್ಲ ರೀ, ಫ್ರೀ ಇತ್ತು. ಮತ್ತು ಈಗ ತಿಂಗಳು ಒಮ್ಮೆ 1,000 ರೂಪಾಯಿ ಬಿಲ್ ಬಂದು ಒಮ್ಮೆ 1,000 ರೂಪಾಯಿ ಬಂದು 5 ತಿಂಗಳದಾಗ 1,000 ರೂಪಾಯಿ ಬಿಲ್ ಬಂದದ. ಮೊದಲೆಲ್ಲ ಫ್ರೀ ಮಾಡಿದ್ರು. ಹಾಂ ಮೊದಲು ಅಲ್ಲಿ 6 ತಿಂಗಳು ಅದ 6 ತಿಂಗಳು ನಡೆದದ. ಈಗ ಮತ್ತು 6ನೇ ತಿಂಗಳದಾಗ ಒಮ್ಮೆಗೆ 1,000 ಕೊಟ್ಟಾರ ನಮಗೆ. ಈಗ ಮೊದಲು ಎಷ್ಟು ಬರ್ತೈತ್ರಿ? ಮೊದಲು 400-300 ಬರ್ತಿತ್ತು. ಒಟ್ಟು ತಿಂಗಳದ ಕೂಡ 1,000 ಬಂದೈತ್ರಿ. 6 ತಿಂಗಳು 6 ತಿಂಗಳದ ಕೂಡಿ ಬರಾಬರಿ. ಈಗ 6 ತಿಂಗಳು ಫ್ರೀ ಕೊಟ್ಟಾರ. ಈಗೇನು BJP ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕ್ರಿ? ನಾವು ಮೋದಿಯವ್ರಿಗೆ ಹಾಕ್ತೇವೆ. ಮೋದಿಯವ್ರಿಗೆ. ಮತ್ತೆ ಇಲ್ಲಿ ಬಸ್ ಫ್ರೀ ಮತ್ತು ಕರೆಂಟ್ ಬಿಲ್ ಕೊಟ್ಟಾರ, 2,000 ರೂಪಾಯಿ ಕೊಡ್ಲಾತಾರ. 2,000 ರೂಪಾಯಿ ಕೊಟ್ರ ಅದೇನ್ರಿ ಏನು ಕೊಟ್ಟಿದ್ದು. ಈಗ ಯಾವ್ದು ಅನ್ನ ಎಲ್ಲಿ ಪೈಲೆ ಹಿಡಿದು ಅನ್ನ ಯಾರು ಕೊಟ್ರ ಅವ್ರಿಗೆ ಹಾಕ್ತೇವ್ರಿ. ಮತ್ತು 50 ವರ್ಷದಿಂದ ನಾವ ಮಾಡಿವ ಅನ್ನೋಂಥದ್ದು ಕಾಂಗ್ರೆಸ್ ಅವ್ರು ಹೇಳ್ತಾರ. ಅದೇನೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಮೋದಿಯವ್ರಿಗೆ ಹಾಕ್ತೇವೆ ನೋಡ್ರಿ. ಈಗ BJP ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕ್ರಿ ಹಂಗಂದ್ರಿ? ನಾವು BJP ರೀ. BJP ಯಾವ ಕಾರಣಕ್ಕೆ BJP ಅಂತ ನೀವು? ನಾವು ಮೋದಿ ಅವರು ಗ್ಯಾಸ್ ಕೊಟ್ಟಾರಿ, ಮನಿ ಎಲ್ಲ ಸವಲತ್ತು. ನಮ್ಮ BJP ಅಂದ್ರೆ ಹಿಂದೂ, ನಮ್ಮ BJP ಇಷ್ಟ. BJP ಹಾಕ್ತೇವೆ. ಈಗ ಏನು ಮೋದಿಯವ್ರು ನೋಡಿ ಓಟ್ ಹಾಕ್ತಿರೋ ಅಥವಾ ಏನು ಸ್ಥಳೀಯ ನಾಯಕರು ನೋಡಿ ಹಾಕ್ತಿರೋ ನೀವು ಓಟ್ರಿ? ನಾವು ಮೋದಿ ನೋಡಿ ಹಾಕ್ತೇವೆ ರೀ. ಮೋದಿಯವ್ರು ಯಾವ ಕಾರಣಕ್ಕೆ ನೀವು ಮೋದಿಯವ್ರು ನೋಡ್ತೀರಿ? ನಾವು ಮೋದಿಯವರು ಏನು ಭೀ ಅದ ನಮ್ಮ ಹಿಂದೂ ಧರ್ಮಕ್ಕೆ ಮೋದಿ ಎಲ್ಲ ಚಂದ ಮಾಡ್ತಾರ, ನಾವು ಮೋದಿಗೆ ಹಾಕ್ತೇವೆ ರೀ. ಬರೀ ಇಲ್ಲಿಂದು ಕೆಲವೊಂದಿಷ್ಟು ಹೆಣ್ಮಕ್ಳು ತಾಯಂದ್ರು ಬರತ್ತಾರ, ಏನು ಕೆಲಸ ಮುಗಿಸಿ ಬರತ್ತಾರೋ ಅಥವಾ ಏನು ಈಗ ಕೆಲಸ ಕೊಂಟಾರೋ ಅನ್ನೋಂಥದ್ದು ಕೇಳೋಣಂತ. ನಮಸ್ಕಾರ ರೀ ಅಕ್ಕರ. 2,000 ಬರತ್ತಾರ ರೀ ನಿಂದ್ರಿ ಅಕ್ಕರ? ಹಾಂ ಬರತ್ತಾವ್ರಿ ರೇಷನ್ ದುಡ್ಡು ಬಿಲ್ ನಮ್ಗೆ ಗೃಹಲಕ್ಷ್ಮಿ ಇಲ್ಲ. ಹಾಂ ಮತ್ತೆ ₹1 ನೋಡ್ರಿ. ಈಗ ಎಷ್ಟು ತಿಂಗಳು ಕೊಟ್ರಿ ನಮ್ಗಾರ 1 ತಿಂಗಳು ಭೀ ರೊಕ್ಕ ಬಂದಿಲ್ಲ. ನೀವು ಅದು ಏನೇನು ಐತಿ ಫಾರ್ಮ್ ತುಂಬಿ ಹಾಕಿರೇನಿಲ್ಲ? ಹಾಕಿದೇವ್ ಸರ್. ಹಾಕಿದ್ರು ಬಂದಿಲ್ಲ? 1 ತಿಂಗಳು ದಿನ ರೊಕ್ಕ ಬಂದಿಲ್ಲ. ಈಗ ನೀವು ಹೋಗಿ ಆ MLA ಎಲ್ಲ ಹೋಗಿ ಕೇಳ್ಕೊಂಡ್ ಬಂದ್ರೇನ್ರಿ? ಮತ್ತೆ ಯಾಕೆ ಬಂದಿಲ್ಲ ಏನಾಯ್ತಂತ ಹೋಗಿಲ್ರಿ, ಯಾರು ಕೇಳ್ಕೊಂಡಿಲ್ಲ. ಆನ್ಲೈನ್ದಾಗ ಹಾಕಿದೇವು, ಫಾರ್ಮ್ ತುಂಬಿದೆವು, ಹಾಕ್ರಮ ಬರ್ತಾವಂತ ಹೇಳ್ಯಾರ, ಹಾಕಿದೆವು. ಇನ್ನ ₹1 ಇಲ್ಲ. ಈಗ ಬಸ್ ಫ್ರೀ ಐತಿ ನಿಮಗೆ? ಬಸ್ಸೇ ಫ್ರೀ ಅದ. ಮತ್ತೇನ್ ಫ್ರೀ ಅದ ನಮ್ಗೆ? ಕರೆಂಟ್ ಬಿಲ್ ರೀ? ಕರೆಂಟ್ ಬಿಲ್ ಭಾಗ್ಯ ಜ್ಯೋತಿ ಅಂತ ಕೊಟ್ರ, ಭಾಗ್ಯ ಜ್ಯೋತಿ ಉಳ್ಸ್ಲದಿದ್ದೇವು. ಈಗೇನು BJP ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕ್ರಿ? ನಮ್ಗೆ ಯಾವ್ದು ಬಂತು ಸಹಾಯ ಅಂತ ಅದೇ ಖರೆ ಅದ. ಈಗ ಮ್ಯಾಗ ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರಿ? ರಾಹುಲ್ ಗಾಂಧಿ ಅವ್ರು ಆಗ್ಬೇಕೋ, ಏನು ಖರ್ಗೆ ಸಾಹೇಬ್ರು ಆಗ್ಬೇಕೋ, ಏನು ನರೇಂದ್ರ ಮೋದಿ ಅವ್ರು ಆಗ್ಬೇಕ್ರಿ? ರಾಹುಲ್ ಗಾಂಧಿ ಅವರೇ ಆಗ್ಬೇಕು, ಖರ್ಗೆ ಸಾಬ್ರೇ ಆಗ್ಬೇಕು. ಇಬ್ರು ಒಮ್ಮೆ ಆಗ್ಬೇಕತ್ರಿ? ಅವ್ರು ಬೇಡ, ನಮಗೆ ಮೋದಿ ಅವ್ರು ನಮಗೆ ರೊಕ್ಕ ಹಾಕಿಲ್ಲ ಅಲ್ಲ, ಅವ್ರೆ ಮೋದಿ ಅವ್ರು ಹಾಕಿಲ್ಲ ರೊಕ್ಕ, ಅದಕ್ಕೆ ಬೇಡತ್ರಿ. ಏನದ ಸರ್ ಊರಾಗ ಎಲೆಕ್ಷನ್ ರೀ? ಚಲೋ ನೋಡತ್ತಿ. ಏನು ಆರಾಮೇನು ತಪ್ಪಿಲ್ಲ ಅದಕ್ಕೆ? ಆರಾಮೈತಿ ಅಲ್ಲ? ಏನು BJP ಆಗ್ಬೋದು ಕಾಂಗ್ರೆಸ್ ಆಗೋದ್ರಿ? BJP ಯಾಕೆ ಆಗ್ಬೋದು ಅನಿಸ್ತೈತಿ BJP ಎಲ್ಲ ಕಡೆ ಇದು ಮಾಡ್ಲತ್ತ, ರೋಡ್ ಮಾಡ್ಲತ್ತ, ಮತ್ತು ದೇವಿನ ಕೆಲಸ ಮಾಡ್ಲತ್ತ. ಕಾಂಗ್ರೆಸ್ ರೀ? ಮತ್ತೆ ಅವರು ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ ಕೊಡತ್ತಾರ ಹೆಣ್ಮಕ್ಳಿಗೆ. ಇಲ್ಲಿ ಬರ್ರಿ, ಇಲ್ಲೊಬ್ರು ತಾಯಿ ಅಂದ್ರೆ ಅಕ್ಕಾರ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಗೆ 2,000 ಬರತ್ತಾರ ತಿಂಗಳ? ಹಾಂ ಹೊಂಟವ್ರಿ ಸರ್. ಹೊಂಟದ್ರಿ? ಮತ್ತು ಬಸ್ ಫ್ರೀ ಐತ್ರಿ? ಬಸ್ ಫ್ರೀ ಅದ ರೀ. ಕರೆಂಟ್ ಬಿಲ್ ಫ್ರೀ ಐತ್ರಿ? ಕರೆಂಟ್ ಬಿಲ್ ಫ್ರೀ ಇಲ್ರಿ ನನಗರ. ಯಾಕ್ರಿ? ನಮ್ದು ಏನೋ ಯಾಕೋ ಮಾಡಿಲ್ರಿ. ಈಗ ಬಸ್ ಫ್ರೀ ಐತಿ, 2,000 ರೂಪಾಯಿ ಕೊಡ್ಲಾತ್ರ, ಖುಷಿ ಐತಿ? ಹಾಂ ಅದು ಖುಷಿ ಅದ. ಖುಷಿ ಅದ, ಅನುಕೂಲ ತೊಗೊಳತ್ರಿ ಎಲ್ಲ? ಹೌದು. ರೇಷನ್ ರೊಕ್ಕ ರೀ? ರೇಷನ್ ರೊಕ್ಕ ಫ್ರೀ ರೀ. ಬರೋಬರಿ. ಈಗೇನು ಕಾಂಗ್ರೆಸ್ ಬರ್ಬೇಕಾ BJP ಬರ್ಬೇಕ್ರಿ? ಯಾವ್ದು ಬಂದ್ರು ಭೀ ಸಂತೋಷ ರೀ ನಾವು. ನಾನೀಗ ಮರ್ಕಲ್ ಗ್ರಾಮದಾಗ ಅದೇನ್ರಿ. ಮರ್ಕಲ್ ಗ್ರಾಮ ಒಳಗ ಎಲ್ಲಾ ಕಡೆ ಅಡ್ಡಾಡಕತ್ತೀನಿ. ಇಲ್ಲಿರುವಂತ ಮತದಾರರು ಯಾರ್ಯಾರಿಗೆ ಓಟ್ ಹಾಕ್ತಾರ ಅನ್ನುವಂಥದ್ದೆಲ್ಲ ಕೇಳ್ಕೊತ ಬರತ್ತೀನಿ. ಇಲ್ಲೊಂದು ದೇವಸ್ಥಾನ ಐತಿ, ಇಲ್ಲಿ ಒಂದು ಗಿಡ ಐತಿ, ಗಿಡದ ತೆಳಗ ಒಂದು ಕಟ್ಟಿ ಐತಿ. ಇಲ್ಲಿ ಊರಿನ ಹಿರಿಯರು, ಮುಖಂಡರು, ರೈತರು ಕುಂತಾರ. ಬರ್ರಿ ಅವ್ರಿಗೂ ನಾವು ಮಾತಾಡೋಣಂತ. ಚುನಾವಣೆ ಕಾವು ಹೆಂಗೈತಿ, ಯಾರ ಪರ ಅವ್ರ ಒಲವು ಐತಿ, ಹೆಂಗೆ ನಡೀಲತ್ತೈತಿ ಚುನಾವಣೆ, ಯಾವ ಗ್ಯಾರಂಟಿನೋ. ಬರ್ರಿ ಇಲ್ಲಿ ಒಬ್ರು ಹಿರಿಯರು ಕುಂತಾರ. ಹೆಂಗ್ರಿ ಸರ, ಏನು ಚರ್ಚೆ ಮಾಡತ್ರಿ? ಏನು ರೈತರದ್ದು ಸಮಸ್ಯೆ ಚರ್ಚೆ ಮಾಡತ್ರೋ, ಏನೋ ಊರಾನ ಸಮಸ್ಯೆ ಚರ್ಚೆ ಮಾಡತ್ರಿ ಸರ? ರೈತರ ಬಗ್ಗೆನೂ ವಿಚಾರ ಮಾಡ್ತಾ ಇದ್ದೀವಿ. ನಮ್ಮದು ರೈತರಿಗೆ ಏನೇನು ಸರ್ಕಾರದಿಂದ ಸವಲತ್ತುಗಳು ಸಿಗಬೇಕು, ಯಾವ ಸರ್ಕಾರ ಏನೇನು ಕೊಡ್ತು ಏನೇನಿಲ್ಲ, ಅದ್ರ ವಿಷಯದಾಗೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ.
ಅದಲ್ಲದೆ ಈಗ ಸದ್ಯ ಅಂತೂ ಎಲೆಕ್ಷನ್ ಬಂದಿದೆ. ಎಲೆಕ್ಷನ್ದಾಗ ಜನರು ಒಲವು ಯಾರ ಕಡೆ ಅದ ಏನಿಲ್ಲ ಅದನ್ನು ನಾವು ತಿಳ್ಕೊಬೇಕಾಗ್ಯದ. ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಇವತ್ತು ನಂದು ವಯಸ್ಸು 80 ಇದೆ. ನಾನು ನೆಹರೂಜಿ ನೋಡೀನಿ, ಇಂದಿರಾ ಗಾಂಧಿ ನೋಡೀನಿ, ಸೋನಿಯಾ ಗಾಂಧಿ ನೋಡೀನಿ, ರಾಜೀವ್ ಗಾಂಧಿ ನೋಡೀನಿ, ಎಲ್ಲರಿಗೂ ನೋಡೀನಿ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ನಾನು ನೋಡೀನಿ. ಕಾಂಗ್ರೆಸ್ ಸರ್ಕಾರ ಯಾವ ಪ್ರಕಾರ ಅಂತಂದ್ರೆ ಖಾವ್ ಖಿಲಾವ್ ಸರ್ಕಾರ ಅದು. ಅಂದ್ರೆ ಹೆಂಗೆ ಸರ್? ಅದು ಹೆಂಗಂದ್ರೆ ತಿನ್ಸ್ರಿ, ಯಾವುದೇ ನಾವು ಫಿರ್ಯಾದ್ ಪೊಲೀಸ್ ಸ್ಟೇಷನ್ ಹೋಗ್ರಿ, ತಹಸೀಲ್ ಆಫೀಸ್ ಹೋಗಲಿ, DC ಆಫೀಸ್ಗೆ ಹೋಗಲಿ, ಯಾರೂ ಫಿರ್ಯಾದ್ ಕೇಳ್ತಾ ಇದ್ದಿಲ್ಲ. ನಾವು ಯಾವಾಗ ವಿಚಾರ ಮಾಡ್ತೀವಿ, ನಯಾ ಜಮಾನ ಆಯೇಗ, ಕಬ್ ಆಯೇಗ ನಯಾ ಜಮಾನ ಅಂಥೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಇದು ಎಂದು ಬದಲಾಯಿಸ್ತದೆ ಏನಿಲ್ಲ ಅದರ ವಿಷಯದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನಾವು ನೋಡ್ರೆ ನಯಾ ಜಮಾನ ಬಂದದನು ಅಂತ ನಮ್ಗೆ ಅನ್ನಿಸ್ತದೆ. ಈ ಮೋದಿ ಸರ್ಕಾರ ಬಂದಿನ ಹಿಡಿದು ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಜನರಿಗೆ ಎಲ್ಲ ಥರದ ಸವಲತ್ತುಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಮೊದಲು ಯಾರು ಮಾಡ್ತಾರ ಅವಾಗೇನಿತ್ತು ಪರಿಸ್ಥಿತಿ, ನೌಕರಿಗಳು ದೊಡ್ಡ ಮಕ್ಕಳಿಗೆ ನೌಕರಿ ಹತ್ತಿತ್ತು. ಡಾಕ್ಟರ್ ಇಂಜಿನಿಯರ್ ಆಗಬೇಕಾದ್ರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಮಕ್ಕಳು ಡಾಕ್ಟರ್, ಮತ್ತು ರಾಜಕೀಯದಾಗೂ ಅವ್ರ ಮಕ್ಕಳೇ ಮುಂದೆ ಬರ್ತಾಯಿದ್ದರು. ಆದರೆ ಬಡವರಿಗೆ ಏನು ಸವಲತ್ತು ಇರ್ತಿರಲಿಲ್ಲ. ಈಗ ಬಿಜೆಪಿಯಿಂದ ಅನುಕೂಲ ಆಗಿದೆ ಅಂತೀರಿ ನೀವು ರೈತರಿಗೆ? ಹಾಂ, ಭಾಳಷ್ಟು. ಈಗ ಒಂದು ಮಾತು ಕೇಳಬಾರತೈತೆ ಸರ್, ಬಿಜೆಪಿದವರು ಈ ಗೊಬ್ಬರ ರೇಟ್ ಜಾಸ್ತಿ ಮಾಡ್ಯಾರ, ಬೀಜದ ರೇಟ್ ಜಾಸ್ತಿ ಮಾಡ್ಯಾರ, ಈ ಥರದ್ದೆಲ್ಲ ಮಾತು ಕೇಳಬಾರದು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಲ್ಲ, ರೇಟ್ ಏನು ಹೆಚ್ಚಿಗಿಲ್ಲ, ರೇಟೆಲ್ಲ ಬರೋಬರೋದು. ಇದಕ್ಕೆ ಮೊದಲು ಭಾಳಷ್ಟು ಗೊಬ್ಬರ ಸಿಗ್ತಾ ಇರಲಿಲ್ಲ. ಬೇಕಾದಷ್ಟು ಗೊಬ್ಬರ ಸಿಗ್ತಾಯಿದ್ರು. ಮೊದಲೆಲ್ಲ ಡುಪ್ಲಿಕೇಟ್ ಗೊಬ್ಬರ ಇರ್ತಿತ್ತು, ಭಾಳಷ್ಟು ಕೇಸಸ್ ಆಗ್ಯಾವ ಡುಪ್ಲಿಕೇಟ್. ಅದರಲ್ಲಿ ಎಲ್ಲ ಏನೇನೋ ಮಿಕ್ಸ್ ಮಾಡಿ ಮಾಡ್ತಾಯಿದ್ರು. ಆದರೆ ಇವತ್ತು ಅದು ಏನಿಲ್ಲ, ಎಲ್ಲ ಸರಿಯಾಗಿ ಸಿಗ್ತಾಯಿದೆ. ಈಗ ಬಿದರ್ದಾಗ ನೋಡ್ರಿ ಸರ, ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವರು ನಿಂತಾರ್ರಿ. ಈ ಕಡೆ ಒಂದು ಕಡೆ ಬಿಜೆಪಿನಿಂದ ಭಗವಂತ ಖೂಬಾ ಅವ್ರು ನಿಂತಾರ. ಇದು 2 ಸತಿ ಗೆದ್ದಾರ, 1 ಸತಿ ಕೇಂದ್ರ ಸಚಿವರಾಗಿದ್ದರು. ಈಗ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತೀರಿ ಸರ್ ಬಿದರ್ಗೆ? ಹಾಂ, ಗೆಲ್ಲೋದು ಬಿಡೋದು ಅಂತೂ ಗುಪ್ತ ಓಟ್ ಆಯ್ತದ್ರಿ ಅದು. ಆದ್ರೆ ಒಲವು ಏನದಂದ್ರೆ ಮೋದಿ ಕಡೆಯಿಂದ. ಇವತ್ತು ಭಗವಂತ ಖೋಬಾ ಅವ್ರು, ನಾವಂತೂ ಯಾವ ರಾಜಕೀಯ ಫಾರ್ ಇಲ್ಲ, ನಾವು ರೈತರ ಫಾರ್ ಇದ್ದೀವಿ. ಭಗವಂತ ಖೋಬಾ ಜನಸಂಪರ್ಕ ಇಲ್ಲ. ಇವತ್ತು BJP ಬರಬೇಕಾದ್ರೆ ಮೋದಿ ಮುಖ ನೋಡಿನೇ ಓಟ್ ಹಾಕ್ಬೇಕು ಜನರೆಲ್ಲರೂ. ಈಗ ಮೋದಿಯವ್ರ ಮುಖ ನೋಡಿ ಓಟ್ ಹಾಕ್ತೇನೆ ಅಂತ ಹೇಳ್ತೀರಿ. ಈಗ ನಿಮ್ಮ ನಾಯಕರು, ಇಲ್ಲಿ ಸ್ಥಳೀಯ ನಾಯಕರು, ಅವರು ಗೆದ್ದ ಮೇಲೆ ನಿಮ್ಮ ಸಮಸ್ಯೆನ ಕೇಳ್ಯಾರ? ಅವ್ರ ಸಮಸ್ಯೆ ಕೇಳಿಲ್ಲ, ಸ್ಪಂದನೂ ಮಾಡಿಲ್ಲ. ಯಾರೇ ಭೇಟಿ ಆಗ್ಲಕ್ಕೆ ಹೋದ್ರೆ ಸರಿಯಾಗೂ ಮಾತಾಡಿಲ್ಲ ಅವ್ರು. ಆದ್ರೆ ಇವತ್ತೇನದ, ಅವ್ರಿಗೆ ಇವತ್ತು ಟಿಕೆಟ್ ಸಿಕ್ಕ್ಯದ. ಇವತ್ತು ಬರಬೇಕಾದ್ರೆ ಅವ್ರ ಕಿಸ್ಮತ್ ಮಿನಿಸ್ಟರ್ನು ಮಂತ್ರಿಗಳಾದ್ರು ಅವರು. ಆದ್ರೂ ದೇವ್ರ ಕಡೆಯಿಂದ ಆಗ್ಯಾರ. ಮೋದಿ ಆಶೀರ್ವಾದ ಅವ್ರಿಗೆ ಅಷ್ಟೇ. ಈಗ ಮತ್ತೀಗ ಅವ್ರು ನಿಮ್ಮ ಓಟ್ ಕೇಳಕ್ಕಂತ ಬರ್ತಾರೆ, ಮತ್ತೆ ಈಗ ನೀವು ಅವ್ರಿಗೆ ಓಟ್ ಹಾಕೋದು ಹಾಕ್ತೀರಿ? ಈಗ ಓಟ್ ಕೇಳಕ್ಕೆ ಬರಲ್ಲ ಹೋಗಲಿ, ನಾವು BJPದವ್ರು ಇದ್ದೇವೆ. ಮೋದಿ ಮುಖ ನೋಡಿ ಇವತ್ತು ದೇಶದ ಅಭಿವೃದ್ಧಿ ಎಲ್ಲ ಹೊರ ದೇಶಗಳಿಗಿಂತ ಅಭಿವೃದ್ಧಿ ನಮ್ಮ ಭಾರತ ದೇಶ ಎಲ್ಲಿ ಮೋದಿ ಅಂತ ಹೇಳತ್ರಿ. ಈಗ ಮೋದಿ ಒಬ್ಬರಿಗೆ ನಮ್ಗೆ ನಿರ್ವಾಹ ಇರ್ಲಾರ್ದಕ್ಕೆ ನಾವು ಮೋದಿ ಮುಖ ನೋಡಿ ಓಟ್ ಹಾಕ್ತೀನೋ ಅಂತ ಹೇಳಿ ವಿಚಾರ ಮಾಡಿ ಹಾಕ್ಲತ್ತೀರಿ ನೀವು? ಹಾಂ, ಹರ್ಕಿರಲಿ ಮೂರ್ಖಿರಲಿ, ಒಬ್ಬ ಎಂಥವನೇ ಇರಲಿ, ಒಬ್ಬ ಮೂರ್ಖ ಸಂಕಟ ಇರಲಿ ಅಂಥೇಳಿ ನಾವು ಇವತ್ತು ಅವ್ರಿಗೆ ಓಟ್ ಹಾಕ್ತಾ ಇದ್ದೇವೆ ನಾವು. ಈಗ ಹೆಂಗೆ ನಡೆಯುತ್ತೆ ಸರ್ ಚುನಾವಣೆ ರೀ ಬೀದರ್ದಾಗ ಸರ? ಬೀದರ್ಕ ನಮಗೆ ಚುನಾವಣೆಗೆ ಇದಕ್ಕೆ ಸಂಬಂಧ ಇಲ್ಲ ಸರ್, ನಮಗೆ ಅಭಿವೃದ್ಧಿ ಸಂಬಂಧ ಅದ. ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೇವೆ ನಾವು. ನಾವಂತೂ ಮೋದಿಯವ್ರಿಗೆ ಬಿಟ್ಟು ಓಟ್ ಹಾಕಲ್ಲೇವು. ಯಾಕೆ ನಾವು ಸ್ವಚ್ಛತೆ ಇದ್ದವರಿಗೆ ಸ್ವಚ್ಛ ಮಾಡೋರು, ಬೈಮಾನ್ ಇದ್ದವ್ರಿಗೆ ಬೈಮಾನ್ ಮಾಡೋರಿಲ್ಲ, ಸ್ವಚ್ಛತೆ ಮಾಡೋರು ನಾವು. ಈಗ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ರೀ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಲಾತಾರ, ಬಸ್ ಫ್ರೀ ಮಾಡ್ಯಾರ, ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ, ಯುವ ನಿಧಿ ಅಂತ ಕೊಡ್ಲಾತಾರ. ಇದರಿಂದ ರಾಜ್ಯದಾಗ ಅನುಕೂಲ ಆಗೈತೆ ಅಂತ ಅನಿಸುತ್ತೆ ನಿಮ್ಗೆ? ಏನು ಅನುಕೂಲ ಅದ? ದೇಶದ ಬೆನ್ನೆಲುಬು ಎಲ್ಲಿನ ಒಂದೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬೆನ್ನೆಲುಬು ಮುರಿದು ಅವರಿಗೆಲ್ಲ ಕೊಟ್ಟರೆ ಅವರು ಮನ್ಯಾಗ ಊಟ ಸಮಿತಿ, ಹೆಂಡ್ರು ಊಟಕ್ಕೆ ಸಮಿತಿ ಇರೋಣ ಹೊಂಟ್ರ. ರೊಟ್ಟಿ ಮಾಡಕ್ಕೆ ಹೆಣ್ಮಕ್ಳು ಇಲ್ರಿ. ಈಗ ದೇಶ ತುಂಬ ಓಡಾಡತ್ತರು, ಕರ್ನಾಟಕ ತುಂಬ ಫಿರಿ. ಹಾಂ, ಏನು ಅಭಿವೃದ್ಧಿ ಆಗ್ಲತ್ತು? ಈಗ ಒಂದು ಮಾತನ್ನಂದ್ರಿ ನೀವು, ದೇಶದ ಬೆನ್ನೆಲುಬು ರೈತರ ಬೆನ್ನೆಲುಬನೇ ಇವರು ಮುರಿದು ಕೊಡತ್ತಾರ ಅಂತಾರೆ. ಈಗ ನಿಮಗೇನು ಅವರು ತ್ರಾಸನ ಮಾಡ್ಯಾರ ಈಗ ಕಾಂಗ್ರೆಸ್ ಅವ್ರು? ಈಗ ರೈತರಿಗೆ ನೀವು ಅಂದ್ರಲ್ರಿ, ಏನು ಮಾಡ್ಯಾರ್ರಿ? ನಾವು ಆಲ್ರೆಡಿ ಏನದ ಅಂದ್ರೆ ನಮ್ಮ ಬೆಳೆ ಹೋಗ್ಯದ ಅಂತೇಳಿ ಇದು ಹೊಯ್ಕೊಂಡೆವು. ಯಾರಿಗೆ 10 ರೂಪಾಯಿ ಬಂದವ್ರಿಗೆ 20 ರೂಪಾಯಿ ಬಂದ್ಗತ್ತಿನ ಎಕ್ಕರ್ ಹಿಸಾಬ್ ಏನು ಗುಂಟೆದ ಹಿಸಾಬ್ ಕೊಟ್ರ, ಏನು ಎಲ್ಲ ರೈತರಿಗೆ ಮುಟ್ಟಿಸಿದ್ರ ಇವ್ರ ದುಡ್ಡು. ಯಾರಿಗೆ 700 ಬಂದು, ಯಾರಿಗೆ 800 ಬಂದು, ಯಾರಿಗೆ 1000 ಬಂದು. ಅದು ಬೆಳೆ ಹೋಗಿಂದಂತ್ರಿ. ನಮ್ದು ಬೀದರ್ದು ಏನದ ಅಂದ್ರೆ ಬರಗಾಲ ಘೋಷಣೆ ಅವರೇ ಮಾಡಿದ್ರು, ಅವರೇ ತಿಂದರು. ರೈತರಿಗೆ ಬರಬೇಕಲ್ಲ. ಈಗ ಮ್ಯಾಗ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತೀರಿ ನೀವು? ಪ್ರಧಾನಮಂತ್ರಿ ಮೋದಿ ಆಗ್ಬೇಕ್ರಿ. ಈಗ ಚುನಾವಣೆ ಬಂತು ಸರ್, ಹೌದು. ಈಗ ಯಾರ ಗೆಲ್ಲಬಹುದು ಅಥವಾ ಹೆಂಗೆ ನಡೆದೈತ್ರಿ ಇಲ್ಲಿ ಚುನಾವಣೆ ಕಾವ್ರಿ?
ಚುನಾವಣೆ ಕಾವಂತೂ ಈ ಕಾಂಗ್ರೆಸ್ಲಿಂದ ಸೇನ್ ಸಾಗರ್ ಖಂಡ್ರೆ ಈಶ್ವರ್ ಮಗ ಅವ್ರು ಬಂದಾಗ ಭಾರಿ ಒಂದು ಕಾವು ಬಂದಿದೆ ಇದಕ್ಕೆ. ಎಲ್ಲಿಗೆ ಹತ್ತು ನೋಡ್ಬೇಕು ಅದನ್ನು. ಈಗ ಭಗವಂತ ಖೂಬಾ ಅವ್ರು 2 ಸತಿ ಗೆದ್ದಾರ, 1 ಸತಿ ಸಚಿವರು ಆಗಿದ್ರು. ಈಗ 3ನೇ ಸಲ ಅವ್ರು ನಿಂತಾರೆ. ಈಗ ಅವರಿಗೆ ಗೆಲುವು ಸುಲಭ ಅಂತ ಅನಿಸ್ತಿತ್ತು ಅಥವಾ ಏನೋ ಟಫ್ ಐತೆ ಅಂತ ಅನಿಸ್ತೈತ್ರಿ? ಈಗ 2 ಸಲ ಅವರು ಭಾಳ ಈಸಿಯಾಗಿ ಮನೆಗೆ ಕೂತಲ್ಲಿ ಗೆದ್ದಾರ. ಆದ್ರೆ ಈ ಸಲ ಅಷ್ಟು ಈಸಿ ಆಗಂಗಿಲ್ಲ, ಈಸಿ ಇಲ್ಲ. ಯಾಕಂದ್ರೆ ಖಂಡ್ರೆ ಅವರು ಭಾಳ ಒಂದು ದೊಡ್ಡ ಶಕ್ತಿ ಇದೆ ಕಾಂಗ್ರೆಸ್ನಲ್ಲಿ. ಅವರು ಅದಕ್ಕೆ ಸ್ವಲ್ಪ ಇವ್ರಿಗೆ ಟಫ್ ಆಗ್ತದೆ ಖೂಬಾ ಅವರಿಗೆ, ನನ್ನ ಅನಿಸಿಕೆ. ಈಗ ಇವರು ಯಂಗ್ಸ್ಟರ್ ಅದಾರ ರೀ, ಕೆಲವ್ರು ಈಗ ಸಾಗರ್ ಖಂಡ್ರೆ ಅವರು ಕೆಲವ್ರು ಹೇಳುವಂಥದ್ದು ಏನಪ್ಪ ಅಂದ್ರೆ ಅವರಿಗೆ ಅಷ್ಟು ರಾಜಕೀಯ ಜ್ಞಾನ ಇಲ್ಲ, ಅವರಿಗೆ ಆರಿಸ್ತಿರೋದಂಥದ್ದು ಏನಿಲ್ಲ, ಏನೋ ಇವರು ಅವ್ರು ಸಣ್ಣವ್ರು ಅದಾರ ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಹೌದು, ಒಂದು MP ಟಿಕೆಟಿಗೆ ಲೋಕಸಭೆಗೆ ಬರಬೇಕಾದ್ರೆ ಒಂದು ತಾಲೂಕಾ ಪಂಚಾಯತು, ಗ್ರಾಮ ಪಂಚಾಯತು, ಜಿಲ್ಲಾ ಪಂಚಾಯತು ಒಂದು ಮೊದಲು ಜನ ಅಲ್ಲಿಂದ ಗೆದ್ದು ಬಂದು ಜನ ಸಂಪರ್ಕ ಹೊಂದಾಗ ಅವರಿಗೆ ಸ್ವಲ್ಪ ನಾಲೆಜ್ ಬರ್ತದೆ. ಯಾವ ಜನ ಜೊತೆಗೆ ಹೆಂಗೆ ಮಾತಾಡಬೇಕು, ಅವ್ರ ಜೊತೆ ಹೆಂಗೆ ಸಂಪರ್ಕ ಬೆಳಿಬೇಕು ಅನ್ನೋದನ್ನಪ್ಪ ಸ್ವಲ್ಪ ಬರ್ತವೆ. ಅವರು ಡೈರೆಕ್ಟಾಗಿ ಈ ಹೆಂಗೆ 1ನೇ 2ನೇ ಪ್ರೈಮರಿಯಲ್ಲಿ ಡೈರೆಕ್ಟ್ ಅವ್ರದ್ದು ಡಿಗ್ರಿಗೆ ಅಡ್ಮಿಷನ್ ಮಾಡಿಸಿದಪ್ಲೆ ಆದಾಗ ಅಷ್ಟು ಅವ್ರಿಗೆ ನಾಲೆಜ್ ಬರೋಂಗಿಲ್ಲ. ಸೊ ಮುಂದೆ ಬಹುತೇಕ ಬರ್ಬೋದು, ಬಟ್ ಸದ್ಯಕ್ಕೆ ಯಾರ ಜೊತೆ ಸಂಪರ್ಕ, ರೈತರ ಜೊತೆ ಆಗಿರ್ಬೋದು, ಜನರ ಜೊತೆ ಆಗಿರ್ಬೋದು, ಸಂಪರ್ಕ ಕಲ್ಪಿಸಕ್ಕೆ ಅವ್ರಿಗೆ ಆಗಂಗಿಲ್ಲ ಅಂತ ನಮ್ದೊಂದು ಇದು. ಈಗ ಪ್ರಧಾನಮಂತ್ರಿ ಯಾರಾಗ್ಬೋದು ಸರ್? ಪ್ರಧಾನಮಂತ್ರಿ ಹೆಂಗೂ ನಮ್ಗನ್ಸಿ ಮಟ್ಟಿಗೆ ಕ್ಯಾಲ್ಕುಲೇಷನ್ ಪ್ರಕಾರ 400+ NDA ಆಗ್ತದೆ, ಮತ್ತು ಮೋದಿನೇ ಆಗ್ತಾರೆ, ಅದರೊಳಗೆ ಪ್ರಶ್ನೆನೇ ಇಲ್ಲ. ಇಲ್ಲಿ ಭಗವಂತ ಖೂಬಾ ಅವರಿಗೆ ಸ್ಥಳೀಯ ನಾಯಕರು ಅವರಿಗೆ ಸಪೋರ್ಟ್ ಇಲ್ಲ ಅಂತಾರೆ, ಅವ್ರಿಗೆ ಪ್ರಚಾರಕ್ಕೆ ಬರತ್ತಿಲ್ಲ, ಮತ್ತು ಅವ್ರಿಗೆ ಟಿಕೆಟ್ ಕೊಡಬೇಡ್ರಿ ಅನ್ನುವಂಥದ್ದು ಮಾತನ್ನ ಕೇಳಿ ಬಂದಿತ್ರಿ ಯಾರಿಗೆ? ಭಗವಂತ ಖೂಬಾ ಅವ್ರಿಗೆ. ಈಗ ಆದ್ರೂ ಅವ್ರಿಗೆ ಟಿಕೆಟ್ ಕೊಟ್ಟಾರ, ಮತ್ತು ಸ್ಥಳೀಯ ನಾಯಕರವ್ರಿಗೆ ಸಪೋರ್ಟ್ ಇಲ್ಲ. ಅವರ ಗೆಲುವಿನ ಕಷ್ಟ ಆಗ್ಬೋದು ಅಂತಿರೋ ಅಥವಾ ಜನರಿಂದ ಅವ್ರಿಗೆ ಮತ್ತೇನು ಗೆಲ್ತಾರ ಅಂತ ನಿಮ್ಗೆ ಅನಿಸುತ್ತೆ ಸರ್? ಈಗ ಎರಡು ಸಲ ಅವರು MP ಆಗಿದ್ದಾರೆ. ಹೋದ ಸಲ ಅವರು ಮಂತ್ರಿ ಆದರು, ರಾಸಾಯನಿಕ ಮಂತ್ರಿ ಅಂದ ಕೂಡಲೇ ನಮ್ಮ ಇಲ್ಲಿ ಒಬ್ಬರು ಲೋಕಲ್ ಒಬ್ಬರು ರೈತ ಏನಪ್ಪ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು, ಏನು ಸರ್ ನಮ್ಮ ಗೊಬ್ಬರ ಬರ್ತಾ ಇಲ್ಲ ಅಂದಾಗ, ಏನಪ್ಪ ನಾನು ನಿಮಗೆ ನಾನು ಕೇಂದ್ರ ಮಂತ್ರಿ ಇದ್ದೀನಿ, ನನಗೇನು ನಿನ್ನ ಮನೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತದೇನೋ ಅಂತ ಸ್ವಲ್ಪ ರಾಂಗ್ ಮಾತಾಡ್ದೆ. ಅವ್ರ ಜೊತೆ ಎಲ್ಲ ಭಾಳ ಕಿರಿಕಿರಿ ಆಯಿತು. ಆನಂತರ ನಮ್ಗೆ ಅದು ಆಡಿಯೋ ಕ್ಲಿಪ್ ಬಂತು, ಎಲ್ಲ ಕಡೆ ವೈರಲ್ ಆಯಿತು. ಆನಂತರ ಅವ್ರ ಜೊತೆ ನಾವು ಮಾತಾಡಿದೆವು, ಇದು ಹಂಗೆ ನೀವೊಬ್ಬ ಕೇಂದ್ರ ಸಚಿವವಾಗಿ ಯಾರು ರೈತರ ಜೊತೆ ಮಾತಾಡಬೇಕೆಂಬುದು ಅವ್ರಿಗೂ ಸ್ವಲ್ಪ ನಾಲೆಜ್ ಇಲ್ಲ. ರೈತರು ನಾವು ಮನೆಗೆ ಹೋದ್ರೂ ನಮ್ಗೆ ಅಷ್ಟು ಕೇರ್ ಮಾಡೋಂಗಿಲ್ಲ ಅಂತ ಒಂದು ಖೂಬಾರು ಅಷ್ಟು ಇದು ಇಲ್ಲ. ಅವ್ರಿಗೂ ಕೂಡ ಡೈರೆಕ್ಟ್ ಡಿಗ್ರಿಗೆ ಪಾಸ್ ಆದವ್ರು. ಅವರು ಯಾವುದು ಗ್ರಾಮ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಗೆದ್ದವರಲ್ಲ. ಏನೋ ರಾಮದೇವ್ ಬಾಬಾ ಅವ್ರ ಕೃಪಾಲಿಂದ ಅವ್ರಿಗೆ ಟಿಕೆಟ್ ಸಿಗುತ್ತು, ಮನೆ ಕೂತಲ್ಲೇ 2 ಎಲೆಕ್ಷನ್ ಅವ್ರು ಕಾಂಟೆಸ್ಟ್ ಮಾಡಿ ಆರಾಮ್ಲಿಂಗ್ ಗೆದ್ದು ಬಂದಾರ. ಬಟ್ ಈ ಸಲ ಹಂಗೆ ಆಗಂಗಿಲ್ಲ. ಅದಕ್ಕೆ ಈಗ ಅವ್ರನ್ನೂ ಪರಿಸ್ಥಿತಿ ಈಗ ಅದೇ ಬಂದದ. 2 ಸಲ ಹೆಂಗೋ ಬಂದಾರ, ಬಟ್ ಈಗ ಅವ್ರನ್ನೂ ಸಂಪರ್ಕ ಇಲ್ಲ, ಯಾರ ಜೊತೆನೂ ಸಂಪರ್ಕ ಇಲ್ಲ. ಅವ್ರದ್ದೊಂದು ಮೈಂಡು ಅವರು ನಾವೇನು ಹೆಚ್ಚು ಕೇಳೋದು ನಮ್ಮ ಅನ್ಸ್ರಿ ಅಲ್ಲ. ನೀವು ಜನಪ್ರತಿನಿಧಿಯಾಗಿ ರೈತರ ಜೊತೆ ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡಾಗ ಅಲ್ಲಿನ ಸಮಸ್ಯೆಗಳನ್ನ ಆಗ್ತವೆ, ನಮ್ಮೂರು ಅಂತ ನಾವು ಹೇಳ್ಕೊಳಕ್ಕೆ ಬಂದಿರ್ತದೆ. ಆದರೆ ಯಾರ ಜೊತೆನೂ ಅವ್ರು ಜಾಸ್ತಿ ಸಂಪರ್ಕ ಇಲ್ಲ. ಆದರೂ ಕೂಡ ಇವತ್ತು ಅವ್ರಿಗೆ ಏನು ಮೆಂಟಾಲಿಟಿ ಏನದ ಅಂತ ಗೊತ್ತದನ್ರಿ. 6ನೇ ತಾರೀಕು ರಾತ್ರಿ 8-9 ತನಕ ನನಗೆ ಬೈತಾರೆ, ಮತ್ತು 7ನೇ ತಾರೀಕಿಗೆ ಮೋದಿ ನೋಡಿ ನನಗೆ ಓಟ್ ಹಾಕ್ತಾರೆ ಅಂತ ಅವ್ರದ್ದೊಂದು ಓವರ್ ಕಾನ್ಫಿಡೆನ್ಸ್. ಈಗ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ಗೆ ನಿಮಗೆ ಲಾಭ ಆಗೈತ್ರಿ? ರಾಜ್ಯ ಸರ್ಕಾರ ಏನೂ ಇಲ್ಲ. ಈಗ ಬರಗಾಲ ಡಿಕ್ಲೇರ್ ಮಾಡಿ ಸುಮಾರು 5-6 ತಿಂಗಳಾಯಿತು, ಒಂದು ನಯಾ ಪೈಸೆ ಇಲ್ಲ. ಇವನ್ ಇನ್ಶೂರೆನ್ಸ್ ಕಂಪ್ನಿ ಸಹಿತಕ್ಕೆ ನಾವು ಎಷ್ಟೋ ಸಲ ಮೆಮೊರಂ CM ಅವ್ರಿಗೆ ಕೊಟ್ಟಿವಿ ನೋಡ್ರಿ. ಅಟ್ಲೀಸ್ಟ್ ಏನು ಬೆಳೆ ವಿಮೆ ಮಾಡಿದಂಥ ಕಂಪ್ನಿಗೆ ಆದರೂ ಮೊದಲು ಅವ್ರು ಬಿಡುಗಡೆ ಮಾಡ್ಲಿಕ್ಕೆ ಹಚ್ಚಿರಿ. ಕಂಪ್ನಿಯವರು ಸಹಿತ ಏನಪ್ಪ ಅಂದ್ರೆ ಅವ್ರು ಇನ್ವಾಲ್ವ್ ಅದಾರ ಗೊತ್ತಿಲ್ಲ, ಅದೂ ಕಂಪ್ನಿ ಸಹಿತಕ್ಕೆ ಇನ್ನೂ ಇನ್ಶೂರೆನ್ಸ್ ದುಡ್ಡು ಹಾಕಿಲ್ಲ. ಆಮ್ಯಾಗ ನಮಗೆ 6-7 ತಿಂಗಳಾಯಿತು ಇದು ಆಗಿ ಒಂದು ನಯಾ ಪೈಸೆ ಬಂದಿಲ್ಲ ರೈತರಿಗೆ. ಅವ್ರು ಕೇಳಿದ್ರೆ ಇಲ್ಲ ಕೇಂದ್ರ ಸರ್ಕಾರದಿಂದ ದುಡ್ಡು ಬರಬೇಕು ಅಂತ ಹೇಳ್ತಾರೆ. ಮತ್ತು ಏನು ಸರ್ಕಾರ ಅಭಿವೃದ್ಧಿನಂತೂ 0, ಗ್ಯಾರಂಟಿ ಕಡೆ ಹೆಚ್ಚಿಗೆ ಗಮನ ಅವ್ರದ್ದು. ಈ ಗ್ಯಾರಂಟಿ ಒಳಗೆ ಅಭಿವೃದ್ಧಿ 0 ಆಗಿದೆ ಅಂತ ನಮ್ದೊಂದು. ಈಗ ನಿಮ್ಮ ಒಲವು ಅಂದ್ರೆ ನಿಮ್ದು ಯಾರು ಬಂದ್ರೆ ಅನುಕೂಲ ಸರ್? ಮೋದಿ ಬಂದ್ರೆ ಗೆಲುವು. ಮೋದಿ. ಈಗ ನೀವು ಮೋದಿಯವರಿಗೆ ನೋಡಿ ಓಟ್ ಹಾಕ್ತಿರೋ ಅಥವಾ ಏನೋ ಅವ್ರ ಅಭಿವೃದ್ಧಿ ನೋಡ್ತಿರೋ ಅಥವಾ ಈ ರಾಮ ಮಂದಿರ ಈ ಥರದ ಅವ್ರ ಹಿಂದುತ್ವ ಅನ್ನೋ ಒಂದು ಕಾರಣಕ್ಕೆ ಓಟ್ ಹಾಕ್ತಿರೋ ನೀವು? ಅದು ಏನೇ ಇರಲಿ ಸರ್, ಮೋದಿ ಸ್ವಲ್ಪ ಎಲ್ಲ ರೈತರಿಗೆ ನೋಡ್ಕೊತಾನ 6,000 ರೂಪಾಯಿ ಹಾಕ್ಲತ್ತಾರ. ಇವ್ರು ಗೌರ್ಮೆಂಟ್ ಬಂದ್ರೆ 4,000 ರೂಪಾಯಿ ಕೊಡೋದು ಸುಧಾ ಕಟ್ ಮಾಡಿದ್ರೆ ರೀ ಸರ. ಇವ್ರು ರೈತರಿಗೆ ಏನು ನೋಡ್ಲಿಕ್ಕೆ ತಯಾರಿಲ್ಲ. 4,000 ರೂಪಾಯಿ ಕೊಡೋದು ಸುಧಾ ಕಟ್ ಮಾಡಿದ್ರು ಅವರು. ಒಕ್ಕಲಿಗರು ಅಂದ್ರೆ ಕಿಮ್ಮತ್ತೇ ಇಲ್ಲ ಅಂತಂದಂಗೆ ಆಯ್ತು. ಅದೇ ಇವ್ರು ಬರೀ ಗ್ಯಾರಂಟಿ ನಾವು ಅದರಿಂದ ಆರ್ಸ್ ಬರ್ತೀವಿ ಹಿಂಗೆ ಮಾಡ್ತೇವೆ ಅಂತ ಇವರು ದೇಶ ಆಜಾದಾಗಿ ಹಿಡಿದು ಇವರೇ ಗೌರ್ಮೆಂಟ್ ಮಾಡ್ಕೊಂಡು ಹೊಂಟ್ರ. ಇಲ್ತಾನೆ ಏನಾಗ್ಯದ ಈಗ 10 ವರ್ಷನಾಗೆ ಮೋದಿಲಿಂತೆ ಆಗ್ಯದ ಏನಾಗಿದ್ದ. ಈಗ ನಿಮಗೆ ಇಲ್ಲಿ ಸ್ಥಳೀಯವಾಗಿ ಕಾರಂಜ ಅದು ಜಲಾಶಯದ ಏನೋ ಒಂದು ಸಮಸ್ಯೆ ಐತೆ ಅಂತ ನಾನು ಕೇಳ್ಪಟ್ಟೆ ರೈತರಿಗೆ. ಅದ್ರದ್ದು ಸಮಸ್ಯೆ ಏನಾಗಿದೆ ಸರ್? ಅದು ಭಾಳಷ್ಟು ಅದ ಸರ್. ಅದು ರೈತರಿಗೆ ರೊಕ್ಕ ಸಿಕ್ತಿಲ್ಲ, ಭಾಳ ಎಲ್ಲ ಬೆಳೆ ಹೋಗಿದ ಆಗೈತಿ. ಬರೀ ಕುಡ್ಲಿಕ್ಕೆ ಜಲಾಶಯ ಒಟ್ಟೆ ಯಾರಿಗೆ ನೀರು ಬೀಳತ್ತಿಲ್ಲ, ಬರೀ ಕುಡ್ಲಿಕ್ಕೆ ನೀರು ಬೀಳತ್ತಾರ ಅಷ್ಟೇ. ಅವ್ರಿಗೆ ಪಾಪ ಹೋದವ್ರು ಇವತ್ತಿನ ದಿನ ಎಲ್ಲ ಹೋಟೆಲ್ದಾಗ ಚಂದನವ್ರು ಎಲ್ಲ ಹೋಗಿ ಹೋಟೆಲ್ದಾಗ ನೌಕರಿ ಮಾಡತ್ತಾರೆ ಹೊಲ ಹೋದವ್ರು. ಅವ್ರಿಗೆ ಏನು ಇನ್ನೂ ಭೀ ದುಡ್ಡು ಬಂದಿಲ್ಲ. ದುಡ್ಡು ಇನ್ನೂ ಭೀ ಅದ್ರ ಸಲಕ್ಕೆ ಕುಂತಾರ. ಅದ್ರದ್ದು ಏನು ಪರಿಹಾರ ಇಲ್ಲ, ಏನೂ ಇಲ್ಲ.
ಸರ್ ಈಗ ಚುನಾವಣೆ ನಡೆದೈತ್ರಿ, ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚಲೋ ಅನ್ಸುತ್ತೆ ಸರ್? ಚುನಾವಣೆ ಅಂತೂ ನಡೆದದ. ಪಕ್ಷಗಳು ಎರಡು, ಒಂದು ಕಾಂಗ್ರೆಸ್ಸು ಒಂದು BJP. ಆದ್ರೆ ನಾವು ಹಿಂದಿನ ಹಿಡಿದು ನೋಡ್ಕೊತಾ ಬಂದಾಗ ಕಾಂಗ್ರೆಸ್ ಸರ್ಕಾರ ಮತ್ತು BJP ಸರ್ಕಾರ ಎರಡೂ ಒಂದು ಒಲವು ನೋಡಿದಾಗ ಏನದ ಅಂತಂದ್ರೆ ಈಗ ಏನು ಒಂದು ಜನರ ಅಭಿವೃದ್ಧಿ, ಜನರ ಕೆಲಸ ಮತ್ತು ರೈತರಿಗೆ ಒಂದು SRP ಕೊಡೋದು ಮಟ್ಟೋದು ಏನದ ಅಂತಂದ್ರೆ BJP ಸರ್ಕಾರ ಮಾಡ್ತಾಯಿದೆ. ಗ್ಯಾರಂಟಿದಾಗ ಬ್ಯಾರೆ ಹಾದಿ ಹಿಡಿಬೇಕಾಯ್ತದ. ಹೆಂಗೆ ಹಿಡಿಬೇಕಾಯ್ತದ? ಕೇಜ್ರಿವಾಲ್ ಗ್ಯಾರಂಟಿದಾಗೆ ಶರೀದು ಘೋಟಾಳದಾಗ ಹೋದವ. ಕಾರಣ ಏನು? ಆ ರೊಕ್ಕ ಜಮಾಯಿಸ್ಬೇಕಲ್ಲ ಸರ್. ಈಗ ಗ್ಯಾರಂಟಿ ಕೊಡ್ಲತ್ತಾರ, ಈಗ 2,000 ಕೊಡ್ಲತ್ತಾರ, 3,000 ಕೊಡ್ಲತ್ತಾರ, ಬಸ್ ಫ್ರೀ ಮಾಡ್ಯಾರ, ಎಲ್ಲರೂ ಮಾಡ್ಯಾರ. ಅದು ರೊಕ್ಕ ಜಮಾಯಿಸ್ಬೇಕಂತಂದ್ರೆ ಹಾದಿ ಯಾವ್ದು ಹಿಡಿಬೇಕು? ಶರಿ ಮಾರ್ಬೇಕಾ ಜಾಸ್ತಿ? ಎಲ್ಲರಿಗೂ ಕುಡುಕರಾಗಬೇಕಾ? ಆ ಹಾದಿ ಹಿಡ್ದೇನದ ಅಂದ್ರೆ ದೇಶಕ್ಕೆ ಬರ್ಬಾದ್ ಮಾಡಾವು ಗ್ಯಾರಂಟಿಗಳವ ಇವೆಲ್ಲನೇ. ಅಂದ್ರೆ ಈ ಗ್ಯಾರಂಟಿಗಳಿಂದ ದೇಶ ಬರ್ಬಾದ್ ಆಗ್ತೈತೆ ಅನ್ನೋಂಥದ್ದು ಹೇಳ್ತೀರಿ ನೀವು? ದೇಶದ ಈ ಯಾವಾಗಲೂ ಒಂದು ನಮ್ಮ ಧರ್ಮದ, ನಮ್ಮ ಹಿಂದೂ ಧರ್ಮದ ಕಾಯಕವೇ ಕೈಲಾಸ ಅಂತಂದು ಪ್ರತಿಯೊಬ್ಬ ಮೊಹಮ್ಮದ್ ಪೈಗಂಬರ್ ಹೇಳ್ಯಾನ, ಬಸವಣ್ಣ ಹೇಳ್ಯಾನ, ತುಕಾರಾಮ್ ಮಹಾರಾಜ್ ಹೇಳ್ಯಾನ, ಪ್ರತಿಯೊಬ್ಬರು ಹೇಳ್ಯಾರ. ಕಾಯಕ ಯಾರು ಮಾಡ್ಲತ್ತೀವಿ? ಈಗ ಎಲ್ಲ ವೈಟ್ ಕಾಲರ್ ಕೇಳತ್ತೀರಿ. ನೀವು ರೋಜ್ಗಾರ್ ಅಲ್ಲತ್ತೀರಿ. ಇವತ್ತು ನಮ್ಮಲ್ಲಿ ಕೆಲಸ ಮಾಡೋ ಒಕ್ಕಲಿಗರು ಒಬ್ರು ಬರೋ ತಯಾರಿಲ್ಲ. ಯಾರಿಗೆ ಕೊಡ್ಬೇಕು ರೋಜ್ಗಾರ್? ನಮ್ಮನ್ನು ನಾವು ಏನದ ದುಡ್ಕೊಂಡ್ರೆ ನಮ್ಮ ಹೊಲದಾಗ ನಮಗೆ ಬೆಳೀತದಲ್ಲ. ಹೀಗಾಗಿ ಏನದಂದ್ರೆ ನಮ್ಮಲ್ಲಿ ಈ ಒಂದು ಸರ್ಕಾರ ಒಂದು 10 ವರ್ಷ ಮಾಡ್ಯಾರ, ಖರೆ ಒಂದು ಡೆವಲಪ್ಮೆಂಟ್ ಕಡೆಗೆ ನಡೆದಾರ. ಇದು ಈ ಗ್ಯಾರಂಟಿ ಬಸ್ ಫ್ರೀ ಯಾರು ನಡೆದಾರ? ಬಸ್ ಫ್ರೀದಾಗ ಯಾರು ಇದ್ದವ್ರು, ಯಾರು ಫ್ರೀಯರು, ಯಾರು ಮನೆಗೆ ಕೊಡ್ತಾರೆ ಅಂಥವರೇ ಯಾತ್ರೆ ಮಾಡ್ಲತ್ತಾರ. ಗೋರ್ ಗರಿ ಮಂದಿ ಯಾರು ಮಾಡ್ಲತ್ತಿಲ್ಲ. ಸರ್ ನಿಮಗೆ ಏಜ್ ಎಷ್ಟು ಸರ್? ಈಗ ನಾನು ವೈಜನಾಥ್ ನಾಬಾದೆ. ನಮ್ಮ ವಯಸ್ಸು ಇವತ್ತು 80 ಮೇಲೆ ಅದ. 80 ವಯಸ್ಸು ಮ್ಯಾಗ ಸರ್. ಹೌದು ಸರ್. ಆಗಿನ ಇಲೆಕ್ಷನ್ಕ್ಕೂ ಈಗಿನ ಇಲೆಕ್ಷನ್ಗೆ ಏನು ವ್ಯತ್ಯಾಸ ಅನಿಸ್ತದೆ ಸರ್? ಮೊದಲಿನ ಎಲೆಕ್ಷನ್ ಈಗ ಭಾಳಷ್ಟು ವ್ಯತ್ಯಾಸ ಬಂದದು. ಯಾಕಂದ್ರೆ ಮೊದಲ ಸ್ವಲ್ಪ ಅನ್ಸಿವಿಲೈಸ್ಡ್ ಇದ್ದರು ಮತ್ತು ಎಜುಕೇಟೆಡ್ ಪರ್ಸನ್ಸ್ ಭಾಳ ಕಡಿಮೆ ಇದ್ದರು. ಈಗೆಲ್ಲ ಎಜುಕೇಟೆಡ್ ಭಾಳಷ್ಟು ಮಂದಿ ಯಾರ. ಮೊದಲ ಎಲೆಕ್ಷನ್ ಬಂತು ಅಂದ್ರೆ ಕೈ ಚಾಚ್ಕೊಂಡು ಬಾಯಿ ಚಾಚ್ಕೊಂಡೇ ಕೂಡ್ತಿರು. ಮನೆಗೆ ಸಿರಿ ಶಾಂತಿ ಸಪ್ಲೈ ಆಯ್ತಿತ್ತು. ಓಟ್ ಹಾಕೋರಿಗೆ ರೊಕ್ಕ ಕೊಡ್ತಿರು. ಊರಾಗ ಗ್ರೂಪ್ ಆಗಿ ಕೊಡ್ತಿರು. ಯಾವಾಗ ಎಲೆಕ್ಷನ್ ಪ್ರಪಗುಂಡ ಮಾಡೋರು ಬರ್ತಾರೋ ನಮ್ಗೆ ರೊಕ್ಕ ಕೊಡ್ತಾರೋ ಅಂಥೇಳಿ. ಯಾರು ರೊಕ್ಕ ಕೊಟ್ಟರು ಅಂಥವ್ರಿಗೆ ಓಟ್ ಸಿಗ್ತೀವಿ. ಇವರು ಓಟ್ ತಗೊಂಬೋರು ಪಾರ್ಟಿಗಳು ಏನು ಮಾಡ್ತಿರು, ಗುಡಿ ಗೋಪುರ ಇಂಥವ್ರಿಗೆ ಮೇಲೆಲ್ಲ ಲಕ್ಷ ರೂಪಾಯಿ ಕೊಟ್ಟು ಓಟ್ ಖರೀದಿ ಮಾಡ್ತಿರು. ಆದರೆ ಇವತ್ತು ಹಾಗಿಲ್ಲ. ಇವತ್ತೆಲ್ಲ ಎಜುಕೇಟೆಡ್ ಆಗ್ಯಾರ. TV ನೋಡ್ತಾರೆ, ಮಾಧ್ಯಮದಾಗ ಇವತ್ತು ಏನೇನು ದೇಶದಾಗ ಏನೇನು ನಡೆದದ, ದೇಶ ಅಭಿವೃದ್ಧಿ ಏನೇನು ನಡೆದದ, ಆರ್ಥಿಕ ಪರಿಸ್ಥಿತಿ ಮೊದಲು ಹೆಂಗಿತ್ತು, ಇವತ್ತು ಪರಿಸ್ಥಿತಿ ಹೆಂಗದ, ಅದ್ರ ಬಗ್ಗೆ ವಿಚಾರ ಮಾಡಿ ಯಾರು ಏನು ಬಂದ್ರೂ ಹಣ ಕೊಟ್ಟರು ತಗೋಬಹುದು. ಓಟ್ ಯಾರಿಗೆ ಹಾಕದ ಅವರಿಗೆ ಹಾಕ್ತಾರೆ. ಇವತ್ತು ಭಾಳ ಸುಧಾರಣೆ ಆಗ್ಯದ ಓಟಿನಾಗಲಿ. ಅದು ಈಗಿನ ಯುವಕರು ಏನು ಮಾಡ್ತಾರೆ ಸರ್, ಈ ಇಲೆಕ್ಷನ್ ಬತ್ತಂದ್ರೆ ಓಟ್ ಹಾಕೋದು ಬಿಟ್ಟು ತಮಗೆ ಸೂಟಿ ಸಿಕ್ಕೈತೆ ಅಂತೇಳಿ ಎಲ್ಲೆಲ್ಲೋ ಊರಿಗೆ ಹೋಗ್ಬಿಡ್ತಾರೆ ಸರ್. ಅಂದ್ರೆ ನಮ್ಮ ಓಟ್ಲಿಂದ ಏನೋ ಒಂದು ಓಟ್ಲಿಂದ ನಮ್ದೇನು ಆಗೋದೈತಿ ಅಂತೇಳಿ ಹಿಂಗೆ ಹೋಗ್ಬಿಡ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕೆಲವು ಮಂದಿ ಒಳಗೆ ಅಭಿವೃದ್ಧಿ ಅದ ನಮ್ಮ ದೇಶ ಅಂಥೇಳಿ ಅವ್ರು ಬಂದು ಓಟ್ ಭೀ ಹಾಕ್ಬೋದು ರೀ. ಈಗ ಕೆಲವು ಥೋಡೆ ಮಂದಿ ಏನದ ಅಂತಂದ್ರೆ ಅದ್ರಾಗ ಎಲ್ಲರೂ 100ಕ್ಕೆ 100 ಇಲ್ಲ. 70% ಓಟ್ ಮಾಡಬೇಕೆ ಅಂಥೇಳಿ ಎಲ್ಲರ ಒಳಗದ, ಅದು ಮಾಡೇ ಮಾಡ್ತಾರೆ ರೀ. ಬರೀ ಇವತ್ತು ನಾವು ಬಿದರಿನ ಒಂದು ಕೇಂದ್ರ ಬಸ್ ನಿಲ್ದಾಣ ಒಳಗದೀವಿ. ಸಾಕಷ್ಟು ಪ್ರಯಾಣಿಕರು ತಮ್ಮ ಊರಿಗೆ ಹೊರಟಾರ, ಊರಿಂದ ಬಂದಿರ್ತಾರೆ. ಬರೀ ಅವ್ರಿಗೆ ಕೇಳೋಣಂತ ಈ ಬಾರಿ ಚುನಾವಣೆ ಹೆಂಗೆ ನಡೆದೈತಿ ಬಿದರ ಒಳಗೆ, ಅವ್ರ ಒಲವು ಯಾವ ಪಕ್ಷದ ಮೇಲೆ ಐತೆ ಅನ್ನುವಂಥದ್ದು ಕೇಳೋಣಂತ. ಬರೀ ಇಲ್ಲಿ ಹೆಣ್ಮಕ್ಳು ಕುಂತಾರ. ಹೆಣ್ಮಕ್ಳಿಗೆ ಕೇಳ್ಬೇಕ, ಯಾಕಂದ್ರೆ ಬಸ್ ಫ್ರೀ ಅದಾರ, ಫುಲ್ ಖುಷಿ ಒಳಗೆ ಅದಾರ ಅವರು. ಮತ್ತು ತಿಂಗಳಿಗೆ 2,000 ರೂಪಾಯಿ ಬರತ್ತಾವ ಅವರಿಗೆ. ಕೇಳೋಣಂತ. ನಮಸ್ಕಾರ ಅಕ್ಕರ. ನಮಸ್ಕಾರ ರೀ. ಇದಾವ್ರಿ ನಿಮ್ದು? ಇಲ್ಲ, ನಮ್ದು ಕಪ್ಲಾಪುರ ರೀ. 2,000 ರೂಪಾಯಿ ಬರತ್ತಾರ ತಿಂಗಳಿಗೆ? ಹಾಂ, ಬರ್ಲಾತಾವ. ಕರೆಂಟ್ ಬಿಲ್ ಫ್ರೀ ಐತೆ? ಇಲ್ಲ ರೀ, ಅದವರ ಬರ್ತದೆ. ಅದು ಯೂನಿಟ್ ಎಷ್ಟದ ಅಷ್ಟು ಫ್ರೀ ಅದ ರೀ. ಅದಕ್ಕಿಂತ ಜಾಸ್ತಿ ಉಳಿದ್ರೆ ಬಿಲ್ ಬರ್ತದ್ರಿ. ಫ್ರೀ ಬರ್ತದೆ. ಈಗ ಖುಷಿ ಇದೆ ರೀ ಗ್ಯಾರಂಟಿಗಳಿಂದ? ಹಾಂ ರೀ. ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ನಾವು ಯಾರಾದ್ರೂ ನೀವು ಏನು ತಪ್ಪು ತಿಳ್ಕೊತಿರೋ ಏನೋ. ಯಾರು ನಾವ್ ಯಾಕೆ ತಪ್ಪು ತಿಳ್ಕೊಳ್ಳೋಣ? ನಿಮ್ಮ ಅಭಿಪ್ರಾಯ ಹೇಳಿದ್ರಿ ಅದ್ರಾಗೇನ? ಮೋದಿ ಅವ್ರಿ. ಮತ್ತೆ ಇಲ್ಲಿ ಗ್ಯಾರಂಟಿ ಕೊಡ್ಲಾತಾರಲ್ರಿ ಕಾಂಗ್ರೆಸ್ ಅವರು? ಹಂಗ್ರಿ. ಮತ್ತು ಇವು 2,000 ರೂಪಾಯಿ ಕಟ್ ಮಾಡಿ ಹಾಕ್ತಾರೇನೋ ರೀ. ಏನ್ ಕಟ್ ಮಾಡತ್ತಾರಿ? ಇದು ಮೋದಿ ಅವ್ರು ಬಂದ್ಮೇಲೆ ಇವು ಹೋಗ್ತಾವೇನೋ ರೀ 2,000 ರೂಪಾಯಿ. ಮತ್ತೆ ಈಗ ಇಲೆಕ್ಷನ್ ಇವರು BJP ಬಂದ್ಮೇಲೆ ಇವೆಲ್ಲ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳತ್ತೀರಿ. ಯಾರು ಗೆದ್ದರೂ ನಮ್ಗೆ ಖುಷಿ ಅದ ರೀ. ನಾವೇನು ಅವ್ರ ತನ ಹೋಗಿ ಮಾತಾಡಂಗಿಲ್ಲ, ಏನಿಲ್ಲ. ನಾವು ಯಾರು ಗೆದ್ದರೂ ಖುಷಿ ಅದ. ಈ ಗ್ಯಾರಂಟಿಗಳಿಂದ ಖುಷಿ ಅದ್ರಿ? ಗ್ಯಾರಂಟಿ ಏನಂತಿಲ್ಲಪ್ಪ, ಅದೇನು ಶಾಶ್ವತ ಇಲ್ಲ. ನಮ್ಮ ರಟ್ಟಿ ಗಸ್ಮೂರಿದ್ರು ಸಾಕು ನಮಗೆ. ಅವ್ರದ್ದೆಲ್ಲ ಏನು ಬೇಕಾಗಿಲ್ಲ. ಬರೀ ಇಲ್ಲೊಬ್ರು ಅಜ್ಜಿ ನಮಸ್ಕಾರ. ಅಜ್ಜಿ ನಮಸ್ಕಾರ. ನಿಮಗೆ 2,000 ರೂಪಾಯಿ ಬರ್ತಾವ್ರಿ ತಿಂಗಳಿಗೆ? ಹಾಂ, ಬರ್ತಾವೆ ಸರ್. ಬರ್ತಾವ್ರಿ. ಬಸ್ ಫ್ರೀ ಐತಿ? ಬಸ್ ಫ್ರೀ ಇದೆ.
ಮತ್ತು ಕರೆಂಟ್ ಬಿಲ್ ಎಲ್ಲ ಫ್ರೀ ಐತ್ರಿ. ಕರೆಂಟ್ ಬಿಲ್ ಫ್ರೀ ಇದೆ. ಈಗ ಇದರಿಂದ ನಿಮ್ಗೆ ಅನುಕೂಲ ಆಗೈತ್ರಿ? ಅನುಕೂಲ ಆಗಿದೆ ನಮ್ಮದು ಬಡವರಿಗೆ. ನಾವು ಬಡವರಿದ್ದೀವಿ, ಸ್ವಲ್ಪ ಅನುಕೂಲ ಆಗಿದೆ. ಆದರೆ ಏನು ಅವರು ತನ್ನ ಜೇಬಿನಿಂದ ಕೊಡ್ತಾ ಇಲ್ಲ, ಅದು ಅಂತ ನಾವಷ್ಟೇ ಹೇಳ್ತೀವಿ ಅಲ್ಲ ಅಂತ. ಕೊಡ್ತಾರೆ, ಗೌರ್ಮೆಂಟಿಂದ ಕೊಡ್ತಾವಂತ ನಮ್ಮ ಅಭಿಪ್ರಾಯ. ಅವ್ರು ಕಿಶೆದಾಗ ಏನಂತೂ ಕೊಡತ್ತಿಲ್ಲ, ಬಟ್ ನಮ್ಮ ರೊಕ್ಕ ನಮಗೆ ಕೊಡತ್ತಾರ ಅಂತ ಅಷ್ಟೇ ಅಷ್ಟೇ. ಹೌದು. ಬಟ್ ಯಾರು ಆಗ್ಬೇಕ್ರಿ ನಿಮ್ಮ ಪ್ರಧಾನಮಂತ್ರಿ? ಯಾರಾಗಬೇಕು? ನನಗೆ ಹೇಳಿದ್ರೆ ಏನು ತಪ್ಪು ತಿಳ್ಕೊತೀರಾ ಅಂತ. ನಾವೇನು ತಪ್ಪು ತಿಳ್ಕೊಳ್ಳಲ್ರಿ. ಯಾರೇನು? ಮೋದಿ ಅವ್ರು ಆಗ್ಬೇಕು. ಮತ್ತೆ ಈ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟು ನಿಮ್ಗೆ ಅದನ್ನ ಅನುಕೂಲ ಅಲ್ಲ ಸರ್, ನಾವೇನು ಅವ್ರು ಕೇಳಕ್ಕೆ ಹೋಗಿಲ್ಲ. ಮನೆಗೆ ಬಾಗಲ್ಕೆ ಅಲ್ಲವಾ, ಬಾಗಲ್ಕೆ ಹೋಗಿಲ್ಲ. ನಾವೇ ಅವ್ರು ಕೊಡ್ತಾ ಇದ್ದಾರೆ, ನಿಮ್ಮ ಎಲ್ಲ ಕೊಡಿ ಅಂತ ಹೇಳಿದ್ರು, ID ಕಾರ್ಡ್ ಎಲ್ಲ ಕೊಡಂತ ಕೊಟ್ಟಿದ್ದೀವಿ. ಇಲ್ಲಿ ಬಿಜೆಪಿನಿಂದ ಭಗವಂತ ಖೂಬಾರ್ ಅದಾರ, ಮತ್ತು ಈ ಕಡೆ ಕಾಂಗ್ರೆಸ್ಸಿಂದ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವ್ರು ಅದಾರೆ. ಯಂಗ್ಸ್ಟಾರ್ ಅದಾರ. ಅವರು ಯಂಗ್ಸ್ಟಾರ್ಗಳು ರಾಜಕೀಯಕ್ಕೆ ಬರ್ಬೇಕು ಅನ್ನೋಂಥದ್ದು ಮಾತನ್ನ ಐತಿ. ಈಗ ಅವ್ರು ಯಂಗ್ಸ್ಟಾರ್ ಅದಾರ. ಏನೋ ಅವ್ರು ಗೆಲ್ತಾರೋ ಅಥವಾ ಬಿಜೆಪಿದವ್ರು ಖೂಬಾ ಅವ್ರು ಗೆಲ್ತಾರ ಅಂತ ಅನ್ಸುತ್ತೆ ನಿಮ್ಗೆ? ಅವರು ಗೆಲ್ತಾರೆ. ಬಿಜೆಪಿದವರು. ಬರ ಹಂಗ ಬಸ್ ಸ್ಟಾಪ್ ಒಳಗೆ ಹೋಗೋಣಂತ. ಅಕ್ಕ ನಮಸ್ಕಾರ. ಕನ್ನಡ ಬರ್ತೀನಿ? ನಮಸ್ಕಾರ ಅಕ್ಕ. ನಮಸ್ಕಾರ. ಇದಾವ್ರ ಅಕ್ಕ ನಿಮ್ದು? ಈಗ ನಿಮ್ಗೆ 2,000 ರೂಪಾಯಿ ಬರತ್ತವ್ರಿ ತಿಂಗಳಿಗೆ? ಈಗ 6 ತಿಂಗಳಿಗೆ ಬರಲ್ರಿ. 3 ಕಂತ ಬಂದವ ಅಷ್ಟೇ. 3 ಕಂತ ಬಂದಾವ ಅಕ್ಕ. ಈಗ ಬಸ್ ಫ್ರೀ ಐತ್ರಿ? ಬಸ್ ಫ್ರೀ. ಮತ್ತು ಕರೆಂಟ್ ಬಿಲ್ ರೀ? ಕರೆಂಟ್ ಬಿಲ್ ಇಲ್ರಿ, 0. ನಮಗೆ 2000 ಮೇಲೆ ಬರ್ತದ್ರಿ ಲೈಟ್. ಹೌದ್ರಿ. ಕಮರ್ಷಿಯಲ್ ಐತೇನ್ರಿ ಮತ್ತೆ ನಿಮ್ದು? ಈಗ ಈ ಬಸ್ ಫ್ರೀ ಮಾಡ್ಯಾರ್ರಿ, ಮತ್ತು ತಿಂಗಳಿಗೆ 2,000 ರೂಪಾಯಿ ಕೊಡತ್ರಿ. ಇದರಿಂದ ಅನುಕೂಲ ಆಗೈತ್ರಿ ನಿಮ್ಗೆ? ನಮಗೆ ಏನೂ ಅನುಕೂಲ ಇಲ್ರಿ ಸರ್. ಇದ್ರಲ್ಲಿ ವೇಸ್ಟ್ ಅದ ರೀ ಎಲ್ಲ. ಏನು ಡೆವಲಪ್ಮೆಂಟ್ ಆಗಲ್ಲ ಹೋಗಿಲ್ಲ, ಏನಿಲ್ಲ, ಎಲ್ಲ ವೇಸ್ಟ್ ಅದ ರೀ. ಈಗ ಬರುವಂಥ ಚುನಾವಣೆದಾಗ ಯಾರು ಪ್ರಧಾನಮಂತ್ರಿ ಆಗ್ಬೇಕಂತೀರಿ? ನರೇಂದ್ರ ಮೋದಿ ಅವ್ರು ಆಗ್ಬೇಕಂತೀರಿ. ಮತ್ತು ಈಗ ಇವು ಗ್ಯಾರಂಟಿಗಳಿಂದ ಅನುಕೂಲ ಆಗೈತೆ? ನಮಗೆ ಯಾವ ಗ್ಯಾರಂಟಿನೂ ಬೇಡ, ಏನು ಬೇಡ, ಡೆವಲಪ್ಮೆಂಟ್ ಆದ್ರೂ ಸಾಕ್ರಿ, ಮತ್ತೇನಿಲ್ಲ. ಇಲ್ಲಿ ಬಿಜೆಪಿಯಿಂದ ಭಗವಂತ ಖೂಬಾ ಅವ್ರು ಅದಾರ ರೀ, ಮತ್ತು ಈಗ ಕಾಂಗ್ರೆಸ್ಸಿಂದ ಖಂಡ್ರೆ ಅವ್ರ ಮಗ ಕಣಕ್ಕೆ ಇಳಿದಾರೆ. ಈಗ ಸಾಗರ್ ಖಂಡ್ರೆ ಅವರು ಫಸ್ಟ್ ಟೈಮ್ ಅವ್ರು ನಿಂದ್ರಲಾತಾರೆ. ಈಗ ಯಾರು ಗೆಲ್ಬೋದು ಅನ್ನಿಸ್ತೈತ್ರಿ? ಈಗ ನಾವು BJP ಸಪೋರ್ಟ್ ಮಾಡ್ಬೇಕ್ರಿ. ಎಲ್ಲರೂ ಕಲ್ತು BJP ಬಂದ್ರೆ ಭಾಳ ಚಂದ ಅದ ರೀ. ಈಗ ಬರುವಂಥ ಚುನಾವಣೆದಾಗ ಯಾರಾದರೂ ಉತ್ತಮ ಸರ್ ಪ್ರಧಾನಿ ರಾಹುಲ್ ಗಾಂಧಿ ಸರ್. ರಾಹುಲ್ ಗಾಂಧಿ ಅವರು. ಯಾಕೆ ರಾಹುಲ್ ಗಾಂಧಿ ಯಾಕೆ ಆಗ್ಬೇಕು ಸರ್? ಇದು BJP ಕೋಮುವಾದಿ ಪಕ್ಷ. ಬರೀ ಮಾತು ಎತ್ತಿದ್ರೆ ಪಾಕಿಸ್ತಾನ್, ಹಿಂದೂ ಮುಸ್ಲಿಂ, ಗೋಹತ್ಯೆ. ಇವಾಗ ಗೋಹತ್ಯೆ ಅಂದರೆ ಇವಾಗ ಅಲ್ ಕಬೀರ್ ಅಂತಿದೆ, ಮುಸ್ಲಿಮ್ಸ್ದಲ್ಲ. ಅದು ಇರೋದೊಂದು ಹಿಂದೂ BJP ಪಕ್ಷದ ಲೀಡ್ರ್ ಅಲ್ ಕಬೀರ್ ಅನ್ನೋ ಒಂದು ಗೋರಫ್ತು ಮಾಡೋಕ್ಕಂಥ ಒಂದು ಕಂಪನಿ. ಅದು ಮುಸ್ಲಿಮ್ಸ್ ಹೆಸರಲ್ಲಿ ನಡೆಸ್ತಾ ಇದ್ದಾರೆ. ಈಗ ಬಿಜೆಪಿ ಅವರು ಹೇಳೋ ಪ್ರಕಾರ ಈಗ ಕಾಂಗ್ರೆಸ್ ಬರೀ ಜಾತಿ ಜಗಳ ಹಚ್ತೈತೆ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಕಾಂಗ್ರೆಸ್ ಹಚ್ತಾ ಇದೆನಾ? ಅಲ್ಲ, ಬಿಜೆಪಿ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ ಅವರು ಜಾತಿ ಜಗಳ ಹಚ್ತಾರೆ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಕಾಂಗ್ರೆಸ್ಸು ಅಷ್ಟೇ. ಒಟ್ಟು ಒಂಥರ ಮುಸ್ಲಿಮ್ಸ್ ವೋಟ್ರ್ ಒಂದೇ ತೊಗೊತಾ ಇದ್ದಾರೆ. ಮುಸ್ಲಿಮ್ಸ್ಗೆ ನೇರವಾಗಿ ಏನು ಮಾಡ್ತಾ ಇಲ್ಲ ಅವರು. ಈ BJP ಕಾಂಗ್ರೆಸ್ ಎರಡೂ ಹಂಗೆ ಆಗಿದೆ. ಆದರೆ BJPಗಿಂತ ಸ್ವಲ್ಪ ಉತ್ತಮ. ಇವಾಗ ಸರ್ ಮೋದಿ ಬಡವ್ರ ಬಗ್ಗೆ ಏನು ಮಾಡಿದ್ದಾರೆ? ಒಂದು ರೈತರ ಬಗ್ಗೆ ಏನು ಮಾಡ್ತಾ ಇದ್ದಾರೆ? ರೈತರನ್ನ ಉಗ್ರಗಾಮಿಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಯಾರು ಸರ್? BJP ಅವರು. ಈಗ BJP ಅವರು ರೈತರನ್ನ ಉಗ್ರವಾದಿಗಳ ಥರ ಇವಾಗ ಅವರು ಸ್ವಇಚ್ಛೆಯಿಂದ ಅವರು ಏನು ಕೇಳಂಗಿಲ್ಲ ಸರ್. ಇಲ್ಲಿ ಈಗ ಈ ಕ್ಷೇತ್ರದ ನೋಡೋದಾದ್ರೆ ಖಂಡ್ರೆ ಅವ್ರ ಮಗ ಅದಾರ ಸರ್. ಈಗ ಸಾಗರ್ ಖಂಡ್ರೆ ಅವರು ನಿಂತಾರ. ಫಸ್ಟ್ ಟೈಮ್ ಅವರು ಯಂಗ್ಸ್ಟರ್ ಅದಾರ, ನಿಂತಾರ. ಈಗ ಅವ್ರ ಅಪೋಸಿಟ್ ಭಗವಂತ ಖೂಬಾ ಅವರು ನಿಂತಾರ. ಅವ್ರು 2 ಸತಿ ಗೆದ್ದಾರ ಮತ್ತು 1 ಸತಿ ಕೇಂದ್ರ ಸಚಿವರಾಗಿದ್ದಾರೆ. ಈ ಸಲ ಯಾರು ಗೆಲ್ಬೋದು ಅಂತ ಅನಿಸ್ತೈತೆ ಸರ್? ಸರ್, ಈಗ ಯಂಗ್ಸ್ಟಾರಿಗೆ ಈ ಸರಿ ಯಂಗ್ಸ್ಟಾರಿಗೆ ಮಾಡಿಕೊಡ್ಬೇಕು. ಬರೀ ಇದ್ದಕ್ಕಂಥ ಬರೀ ಏನಂತಿದಾರಲ್ಲ, ಬರೀ ಹಿರಿಯರು ಅನ್ಕೊಂತ ಹೋದ್ರೆ ಈಗ ಯಂಗ್ಸ್ಟಾರು ಎಲ್ಲ ಗೊತ್ತಿದೆ ಪ್ರಪಂಚ ಏನಂಬೋದು. ಈಗ ಇವ್ರು ಹೇಳುವಂಥದ್ದು ಯಂಗ್ಸ್ಟಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಬರೀ ಇಲ್ಲಿ ಒಬ್ರು ಯಂಗ್ಸ್ಟಾರ್ ಅದಾರ, ಇವ್ರೇನು ಹೇಳ್ತಾರೆ? ಹುಲಿ ಹೆಸರೇನು ನಿಂದು? ದತ್ತಾತ್ರಿ. ಯಾವ್ರಿಂದು? ಆಲೆಪರ್ಗ. ವೋಟ್ ರೆಡಿ ಮಾಡಿಸಿ? ವೋಟ್ 2 ಸತಿ ಹಾಕಿ? ಫಸ್ಟ್ ಟೈಮ್. ಈಗ ಫಸ್ಟ್ ಟೈಮ್ ವೋಟ್ ಹಾಕ್ಲತ್ತಿ, ಏನು ಅನ್ನಿಸ್ಲತ್ತೈತಿ ನಿನಗೆ ಸದ? ಫಸ್ಟ್ ಟೈಮ್ ಹಾಕ್ಲತ್ತಿ, ಜರ ಖುಷಿ ಐತಿ. ಬರೀ ಇಲ್ಲೊಬ್ರು ಹಿರಿಯರು ಅದಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಜಗನ್ನಾಥ್. ಈಗ ಚುನಾವಣೆ ಬರತ್ತೆ ಸರ್, ಹೆಂಗೆ ನಡೆದೈತ್ರಿ ಚುನಾವಣೆ ಸರ್? ಮೋದಿ ಬರ್ತಾನೆ. ಮೋದಿ ಅವ್ರು ಯಾಕೆ ಬರ್ಬೇಕು? ಯಾಕೆ ಬರ್ಬೇಕ್ರಿ? ಈ ಕಾಂಗ್ರೆಸ್ ಅಧಿವೇಶನದಾಗ ವಿಧಾನಸೌಧದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದರು. ಅವತ್ತು ಏನಾರ ಮಾಡಿದ್ರೆ ಅವರು ಜಿಂದಾಬಾದ್ ಅಂತಂದ್ರು. ಕಾಂಗ್ರೆಸ್ದವ್ರು ಏನಾರ ಮಾಡಿದ್ರೆ ಅವ್ರಿಗೆ ಈಗ ಯಾರೇ ನಿಂತರು ಒಟ್ಟು ನಾವು ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕ್ತೀರಿ. ಈಗ ರಾಜ್ಯದಾಗ ಕಾಂಗ್ರೆಸ್ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಲಾತಾರ, ಬಸ್ ಫ್ರೀ ಮಾಡ್ಯಾರ, ನಮ್ಮಲ್ಲಿ ತಗೊಳತ್ತಾರ, ಅವ್ರಿಗೆ ಕೊಡ್ಲತ್ತಾರ. ಏನು ನಮ್ಮಲ್ಲಿ ಅವ್ರ ಮನೆಯಿಂದ ಕೊಡ್ಲತ್ತಾರ. ಈಗ ಭಗವಂತ ಖೂಬಾ ಅವರಿಗೆ ಸ್ಥಳೀಯ BJP ನಾಯಕರಿಂದನೇ ಅವ್ರಿಗೆ ಸಪೋರ್ಟ್ ಇಲ್ರಿ. ಇಲ್ರಿ, ಅವ್ರ ಗೆಲುವು ಭಾಳ ಕಷ್ಟ ಅನ್ನುವಂಥದ್ದು ಹೇಳ್ತಾರೆ. ಇದ್ರ ಬಗ್ಗೆ ತಾನು ಅದು ಮ್ಯಾಲಿಂದ ಏನಾದ್ರು ಏನೋ ರೀ. ಮೋದಿ ಏನಲ್ರಿ ಮ್ಯಾಲ. ನಮ್ಮ ದೇಶ ಆಳ್ಬೇಕಂದ್ರೆ ಮೋದಿ ಇರಿದ್ರೆ ಉಳಿತದ ದೇಶ, ಇಲ್ಲದ್ರೆ ಉಳಿಯಲ್ಲ. ನೀವು ಪ್ರಧಾನಮಂತ್ರಿ ಆದ್ರೆ ಏನು ಮಾಡ್ತೀರಿ ದೇಶಕ್ಕೆ?
ಪ್ರಧಾನಮಂತ್ರಿ ಏನು ಮಾಡಿ ಚೈಮಾರು ಪೂರ ಮಂತ್ರಿ ಆಗ್ಯಾನು ನಾವು ಭೀ ಅದೇ ಆಯ್ತೇವೆ. ನೀವು ಆದ್ರೆ ನಾವಾದ್ರೆ ಅದೇ ಸಂಬಳಕ್ಕೆ ಉಡ್ತೇವೆ, ದೇಶಕ್ಕೆ ಚಂದ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಏನು ಮಾಡ್ತೀರಿ ಚಂದ? ಏನು ಮಾಡ್ಬೇಕಂದ್ರೆ ಹೆಂಗೆ ಮಾಡತ್ತೋ ಹಂಗೆ ಮಾಡ್ತೇವೆ. ಏನು ಮಾಡ್ಲತ್ತಾರೆ ನೀವು ಹಂಗೆ ಮಾಡೋರು? ಹಾಂ, ಯಾಕಂದ್ರೆ ಹೆಸ್ರು ಖಂಡೆ ಹೊಂಟ ನೀವು ಹೆಸ್ರು ಖಂಡೆ ಏನು ಚಂದ ಮಾಡ್ಯಾನ? ಹಾಂ, ನಮ್ಮ ಪರ್ಬು ಚೌಹಾಣ್ ಚಂದ ಮಾಡ್ಯಾನ? ಯಾರು ಚಂದ ಮಾಡೇವು ಹೇಳ್ರಿ? ಈಗ ಯಾರು ಆಗ್ಬೇಕು ಪ್ರಧಾನಮಂತ್ರಿ? ಯಾರಾದ್ರೂ ಉತ್ತಮ ರೀ? ಅಯ್ಯೋ ಮೋದಿನೇ ಆಗ್ಬೇಕು. ಮೋದಿಯವರು? ಹಾಂ. ಯಾಕೆ ಮೋದಿಯವರೇ ಯಾಕೆ ಆಗ್ಬೇಕು? ಆಗ್ಬೇಕಂದ್ರೆ ಅವ ನಮಗೆ ಚಂದ ಸುಲ ಕೊಟ್ಟಾನು, ಹೊಲಕ್ಕೆ ಎಲ್ಲ ರೊಕ್ಕ ಕೊಟ್ಟದನು, ಎಲ್ಲ ಮಾಡದನು, ಅವನು ಚಂದ ಇರಬೇಕು. ಈಗ ಕಾಂಗ್ರೆಸ್ದವರು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡತ್ತಾರ, ಬಸ್ ಫ್ರೀ ಕೊಡತಾರಲ್ಲ. ಹಾಂ, ಬಸ್ ಫ್ರೀ ಮಾಡೋರು ಅವ್ರು ಬಸ್ ಫ್ರೀ ಮಾಡೋರು, ರೊಕ್ಕ ಕೊಡ್ತಾರೆ, ಎಲ್ಲ ಮಾಡದಾರು. ಓಕೆ, ಇದ್ರ ಖಂಡವ್ರು ಸಾಗರ್ ಖಂಡ್ರಲ್ಲ, ಅವ್ರ ಮನ್ನ ನಮ್ಮ ಊರಿಗೆ ಬಂದರು, ಅವ್ರಿಗೆ ನಮಗೆ ಸಪೋರ್ಟ್ ಅದ, ಅವ್ರು ಚಂದ ಇರ್ಬೇಕು. ಕಿಲ್ಕಳ್ರಿ ಮ್ಯಾಗ ಮೋದಿ ಬರಬೇಕು. ಹಾಂ, ಯಾಕಂದ್ರೆ ಇಲ್ಲಿ ಹಂಗದ ಹಾಕೋಣದ, ಇಲ್ಲಿ ಸಪೋರ್ಟಿಂಗ್ ಕಡೆದು ಇವು ಬರ್ಬೇಕತ್ತದು, ಮ್ಯಾಗನ ಅವ್ರದ. ಇಲ್ಲಿ ಹಂಗ ಪಾಲಿಟಿಕ್ಸ್ ಹಂಗಂದ್ರೆ ಕೊನ ಕಿಲ್ಕಳ್ರಿ, ಪಾಲಿಟಿಕ್ಸ್ ಅಂದ್ರೆ ಕೊನ 2 ಕೈ ಮೇಲೆ ನಡೆಯೋರು ಇವರು, 2 ಕೈ ಮೇಲೆ, ಒಂದು ಸೀದಾ ನಡೆಯಲ್ರಿ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಅಣ್ಣ ಏನಣ್ಣ ಹೆಸರು ನಿಮ್ದು? ನಿಖಿಲ್ ಸರ್. ನಿಖಿಲ್ ಅಣ್ಣ, ಇದಾವ್ರಣ್ಣ? ಹಾಂ ಇದೇವ್ರಿ ಸರ್, ಬೀದರ್. ಹಾಂ ಸರ್, ಬೀದರ್. ಹೆಂಗೆ ನಡೆದ ಇಲೆಕ್ಷನ್? ಎಲ್ಲ ಸರಿಯಾಗಿ ನಡೆದ ಸರ್. ಚಲೋ ನಡೆದ. ಸರಿಯಾಗಿ ನಡೆದ. ಈಗ ನೀವ ಪ್ರಧಾನಮಂತ್ರಿ ಆದ್ರೆ ಏನು ಮಾಡ್ತೀರಿ ಬೀದರ್ಕ್ಕೆ? ಸರ್ ಭಾಳಷ್ಟು ಡೆವಲಪ್ಮೆಂಟ್ ಮಾಡ್ಬೇಕು ಸರ್. ಏನು ಮಾಡ್ತೀರಿ ಸರ್? ಬೀದರ್ನಾಗ ಇನ್ನೂ FM ರೇಡಿಯೋ ಸ್ಟೇಷನ್ ಇಲ್ಲ, ಇನ್ನು ನಮ್ಮದು ರೈಲ್ವೆಯಲ್ಲಿ ತುಂಬ ಟ್ರೈನ್ಸ್ ಬರ್ಬೇಕು ಸರ್ ಬೀದರ್ಗೆ. ಬೀದರ್ ಇವಾಗ ಇದು ಇಡೀ ಕರ್ನಾಟಕಲ್ಲಿ ಮುಂಚೆ ಒಂದು ಪಿಕ್ಚರಲ್ಲಿ ಒಂದು 4-5 ಸರಿನೂ ಬಂದಿಲ್ಲ ಹೆಸರು. ಇವಾಗ ನೋಡಿ ಪ್ರತಿಯೊಂದು ನ್ಯೂಸ್ ಚಾನಲಲ್ಲೂ ಒಂದಿನಾದರೂ ಬಂದೇ ಬರುತ್ತೆ. ಅಷ್ಟೊಂದು ಡೆವಲಪ್ಮೆಂಟ್ ಇದೆ ಸರ್. ಇವತ್ತು ಬೆಂಗಳೂರಲ್ಲಿ ಹುಡುಕಿದ್ರೆ ಅಟ್ಲೀಸ್ಟ್ ಹತ್ತತ್ರ ಒಂದು 50,000 to 60,000 IT ಉದ್ಯೋಗಿಗಳು ಬೀದರಿಂದನೇ ಇದ್ದಾರೆ ಸರ್. ಒಂದು ಒಳ್ಳೆ ಕಮ್ಯುನಿಟಿ ಇದೆ ಸರ್ ಇಲ್ಲಿ. ಎಷ್ಟೋ ಜನ ಹೈದ್ರಾಬಾದ್ಗೆ ಹೋಗಿ ಮಾಡ್ತೀವಿ ಸರ್. ತುಂಬ ಡೆವಲಪ್ಮೆಂಟ್ ಆಗ್ತದೆ ಸರ್ ಇಲ್ಲಿ. ಎಜುಕೇಷನಲ್ಲೂ ಮುಂಚೆ ಬೀದರ್ ನಾವು ಕೆಳಗಿಂದ ನೋಡ್ತಾ ಇದ್ವಿ ಸರ್, ಇವಾಗ 19ನೇ ಸ್ಥಾನಕ್ಕೆ ಬಂದಿದೆ ಸರ್ ಮೊನ್ನೆ PU ರಿಸಲ್ಟಲ್ಲಿ. ಸೊ ಸಾಕಷ್ಟು ಅಭಿವೃದ್ಧಿ ಆಗ್ತದೆ ಸರ್. ಬರೋಬ್ಬರಿ. ಈಗ ಪ್ರಧಾನಿ ಯಾರಾದರೂ ಉತ್ತಮ ಅನಿಸ್ತದೆ ಸರ್? ನರೇಂದ್ರ ಮೋದಿ ಅವರೇ ಆಗ್ಬೇಕು ಸರ್. ಯಾಕಂದ್ರೆ ಇವತ್ತು ದೇಶಕ್ಕೊಂದು ಬಲ ಬಂದಿದೆ ಸರ್. ಹೊರಗೆ ಬೇರೆ ಕಂಟ್ರೀಸ್ಗೆಲ್ಲ ಒಂದು ಡಾಮಿನೇಷನ್ ಮಾಡ್ತಾ ಇದೆ ಸರ್. ಮುಂಚೆ ಆ ಥರ ಇರಲಿಲ್ಲ ಸರ್. ಮುಂಚೆ ಇವರೆಲ್ಲ ಜಸ್ಟ್ UN ಹೋಗ್ತಾ ಇದ್ರು, ಒಂದು ರಿಕ್ವೆಸ್ಟ್ ಆಗ್ತಾಯಿದ್ರು. ಇವತ್ತು ಮೋದಿಯವರು ಮತ್ತು ಜೈಶಂಕರ್ ಅವರು ಒಳ್ಳೆ ರೀತಿಯಲ್ಲಿ ಡಾಮಿನೇಷನ್ನು ಡಿಪ್ಲೊಮ್ಯಾಟಿಕ್ ಈ ಥರ ಮ್ಯಾನೇಜ್ ಮಾಡ್ಬೋದು ಅಂತ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ ಸರ್. ಹಿಂದೆ ಹಿಸ್ಟ್ರಿ ತೆಗೆದು ನೋಡಿ, ಈ ಥರ ಡಾಮಿನೇಷನ್ ಹಿಂದೆ ಹಿಸ್ಟ್ರಿಯಲ್ಲಿ ಯಾರೂ ಮಾಡಿಲ್ಲ ಸರ್. ಈಗ ಯಂಗ್ಸ್ಟರ್ಗಳು ರಾಜಕೀಯಕ್ಕೆ ಬರ್ಬೇಕನ್ನೋಂಥದ್ದು ಹೇಳ್ತಾರೆ. ಈಗ ನಿಮ್ಮ ಕ್ಷೇತ್ರದಾಗ ಸಾಗರ್ ಖಂಡ್ರೆ ಅವರು ಯಂಗ್ಸ್ಟರ್, ಅವರು 26 ವಯಸ್ಸು, ಈಗ ಅವರು ರಾಜಕೀಯಕ್ಕೆ ಬಂದಾರ. ಈಗ ಅವರಿಗೆ ಒಂದು ಅವಕಾಶ ನೀವು ಕೊಡ್ಬೋದಲ್ಲ? ಮತ್ತೆ 100% ಕೊಡ್ಬೋದು ಸರ್. ಇವಾಗ ಯಂಗ್ಸ್ಟರ್, ನಾನು IT ಉದ್ಯೋಗಿ ಸರ್. ನಾನು ಡೈರೆಕ್ಟ್ ಹೋದ ಕೂಡಲೇ ನನಗೆ DM ಮಾಡಲ್ಲ ಸರ್. ನಾನು ಏಜೆಂಟ್ ಲೆವೆಲಿಂದ TL ಲೆವೆಲಿಂದ ಮ್ಯಾನೇಜರ್ ಲೆವೆಲ್ಗೆ ಹೋಗಿ ಆಮೇಲೆ DM ಕೊಡ್ತಾರೆ ಸರ್. ಇವಾಗ ಸಾಗರ್ ಖಂಡ್ರೆ ಅವರು ಪಾಪ ಅವರು ಬರಲಿ, ಅವರು ಸಾಕಷ್ಟು ಡೆವಲಪ್ಮೆಂಟ್ ಮಾಡಲಿ, ಅವ್ರಿಗೂ ನಾವು ಪ್ರೋತ್ಸಾಹ ಕೊಡೋಣ. ಬಟ್ ಅವ್ರು ಏನು ಅಂತಂದರೆ ಅವರು ಒಂದು ಲೆವೆಲ್ ಮಿನಿ ಲೆವೆಲಿಂದ ಬರ್ಬೇಕು ಸರ್. ಡೈರೆಕ್ಟಾಗಿ MP ಲೆವೆಲ್ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಮತ್ತೇನು ಇಲ್ಲ. ಈಗ ತಾವು ಹೇಳ್ತಾ ಇರೋದು ಅವ್ರಿಗೆ ಇದು ಇಲ್ಲ ಅಂತೀರಿ, ಏನಪ್ಪ ಅಂದ್ರೆ ಅನುಭವ ಕಡಿಮೆ ಅನ್ನೋಂಥದ್ದು. ಅನುಭವ ಕಡಿಮೆ ಅನ್ನೋದಕ್ಕಿಂತ ಸ್ವಲ್ಪ ಈ ಫೀಲ್ಡಲ್ಲಿ ತುಂಬ ಓಡಾಡಿಬಿಟ್ಟು ಆಮೇಲೆ MPಗೆ ನಿಂತರೆ ಒಂದು ಒಳ್ಳೇದು ಸರ್. ಯಾಕೆಂದರೆ ಡೈರೆಕ್ಟ್ ಹೋದ ಕೂಡಲೇ ಇವಾಗ ಎಷ್ಟೋ ಜನಕ್ಕೆ ಸಾಗರ್ ಖಂಡ್ರೆ ಅವರು ಈ 6 ತಿಂಗಳ ಮಧ್ಯೆಯಿಂದನೇ ಪರಿಚಯ ಸರ್. ಮುಂಚೆ ಅವ್ರ ಹೆಸರು ಯಾರು ಕೇಳಿರ್ಲಿಲ್ಲ. ಈಗ ಬಿಜೆಪಿಯಿಂದ ಭಗವಂತ ಖೂಬಾ ಅವರು ಅದಾರ. ಈಗ ಸ್ಥಳೀಯ ನಾಯಕರು BJP ನಾಯಕರೇ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥದ್ದು ಮಾತನ್ನ ಹೇಳಿದ್ರು ಸರ್. ಎಲ್ಲ ಪಕ್ಷದಲ್ಲೂ ಮನಸ್ತಾಪಗಳು ಇರುತ್ತೆ ಸರ್. ಹಾಗಾಗಿ ಭಗವಂತ ಖೂಬಾ ಅವ್ರು ಕೊಡಬಾರ್ದು ಅಂತಲ್ಲ ಸರ್. ಭಗವಂತ ಖೂಬಾ ಅವರು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವಾಗ ಬೀದರ್ಗೆ ಮುಂಚೆ ಒಂದು ವಾರದಲ್ಲಿ 7 ರಿಂದ 8 ಟ್ರೈನ್ ಅಷ್ಟೇ ಬರ್ತೈತೆ ಸರ್. ಇವತ್ತು ಪ್ರತಿ ದಿವಸ 7 ರಿಂದ 8 ಟ್ರೈನ್ ಬಂದು ಹೋಗುತ್ತೆ ಸರ್. ಸೊ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇವಾಗ ರೈಲ್ವೆ ರೀಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸರ್ ಬೀದರ್ ರೈಲ್ವೆ ಸ್ಟೇಷನ್ನು. ಅದಕ್ಕೆ ನಾಮಿನೇಟ್ ಮಾಡಿರೋರು ಇವರೇ ಸರ್. ಇವ್ರು ನಾಮಿನೇಟೇ ಮಾಡಿಲ್ಲ ಅಂತಂದರೆ ಬೀದರ್ಗೆ ರೀಡೆವಲಪ್ಮೆಂಟ್ ಆಗ್ತಾನೆ ಇರಲಿಲ್ಲ. ಸೊ ಭಗವಂತ ಖೂಬಾ ಅವರು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು. ನಮ್ಮ ಜನಗಳಿಗೆಲ್ಲ ನಾವು ಇವತ್ತು ಮೋದಿಗೇನೆ ಓಟ್ ಹಾಕ್ತೀವಿ ಅಂತ ಅವ್ರಿಗೆ ಹಾಕ್ತೀವಿ, ಬಟ್ ಅವ್ರು ನಮ್ಮನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ತಗೋಬಾರ್ದು. ನಿಮಗೆ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಆಗಬೇಕು. ಇಲ್ಲಿ BJP ನಿಮ್ಮ ನಾಯಕರ ಮೇಲೆ ಹಂಗಿಲ್ಲ ಕಿಲ್ಕಳ್ರಿ, ಅವ್ರು ಹೆಂಗೆ ಹಾಕೋಣ ಕಿಲ್ಕಳ್ರಿ. ನಿಮಗೆ ಕಾಮಿಡಿ ಕಪ್ಲೆ ಹೇಳ್ತೇನ, ಇಲ್ಲಿ ನಿಮ್ಮ ಸ್ಥಳೀಯ ನಾಯಕರ ಮೇಲೆ ನಿಮ್ಗೆ ಅಸಮಾಧಾನ ಐತಿ. ಮೋದಿ ಅವ್ರು ಹೆಂಗ ಹಂಗಿಲ್ಲ ರೀ, ಅವ್ರು ಅವ್ರದೇ ಇರಾರ, ಅವ್ರದೇ ಇರಾರ. ಕೆಲಸ ಯಾಕೆ ಮಾಡಿಲ್ರಿ ಹಂಗಂದ್ರೆ? ಅವ್ರು ಮಾಡಬೇಕು. ಕಿಲ್ಕಳಿಕ ಬೇಕು ದಂಧೆ ಎಲ್ಲರೂ ದಂಧೆ ಕೊಡಬೇಕು. ಅವ್ರದಾಗ ಫ್ಯಾಕ್ಟ್ರಿ ತೆಗ್ತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ದಾಗ MP ಎಲೆಕ್ಷನ್ದಾಗ ಅವ್ರದ್ದೇ ಇಲ್ಲದ ಫ್ಯಾಕ್ಟ್ರಿ. ನಾವು ಈಗ ನಾರ್ಮಲ್ ಮನುಷ್ಯ ಇದ್ದೇವೆ, ನಾರ್ಮಲ್ ಮನುಷ್ಯ ನಾವು. ಯಾಕಂದ್ರೆ ಇವ್ರ ಪಾಲಿಟಿಕ್ಸ್ ಅವ್ರ ಪಾಲಿಟಿಕ್ಸ್ ನಮಗಿಲ್ಲ. ಒಂದು ಓಟ್ ಕೊಡೋದು ಅಂದ್ರೆ ಯಾಕಂದ್ರೆ ಭರೋಸೆಲಿಂದ ಕೊಡೋದೀವಿ ನಾವು ಅವ್ರಿಗೆ. ಬರೀ ಇಲ್ಲಿ ಯಂಗ್ಸ್ಟರ್ಸ್ ಅದಾರ, ಅವ್ರಿಗೂ ಕೇಳೋನು ಈಗ ಹೆಂಗೆ ಚುನಾವಣೆ ನಡೆದೈತೆ ಅಂತೇಳಿ.
ಅವಿ ತಮ್ಮ ಹೆಸರು ಈರಮ್ಮ ಏನಮ್ಮ ರೀ ಹೆಂಗೆ ಏನು 2,000 ರೂಪಾಯಿ ಬರ್ತಾವ್ರಿ ನಿಮ್ಗೆ ತಿಂಗಳ ರೀ ಇಲ್ಲ ಫ್ರೀ ಈಗ ಅನುಕೂಲ ಆಗೈತೆ ರೀ ನಿಮ್ಗೆ ಅದೆಲ್ಲ ಹಾಂ ಹಾಂ ರೀ ಅನುಕೂಲ ಆಗೈತೆ. ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರಿ ನಿಮ್ಗೆ? ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರು ಯಾಕೆ ಆಗ್ಬೇಕ್ರಿ? ಯಾಕೆ ಆಗ್ಬೇಕಂದ್ರೆ ನಮ್ಮ ಇಷ್ಟ ರೀ. ನಮಸ್ಕಾರ ಅಜ್ಜಿ, ಆರಾಮದ್ರಿ? ಯಾವ್ರಿಗೆ ಹೊಂಟ್ರಿ? ನಾವು ನೆಟ್ವರ್ಕ್ ನಡೆದಿದ್ದೇವ್ರಿ. 2,000 ಬರ್ತಾವ್ರಿ ನಿಮ್ಗೆ ತಿಂಗಳ? ಹಾಂ ಬರ್ತಾವ್ರಿ. ಕರೆಂಟ್ ಬಿಲ್ ಫ್ರೀ ಐತಿ, ಹಾಂ ಅನುಕೂಲ ಆಗೈತ್ರಿ. ಅನುಕೂಲ ಆಗ್ಯದ್ರಿ. ಮತ್ತು ಪ್ರಧಾನಮಂತ್ರಿ ಯಾರು ಆಗ್ಬೇಕು? BJP ಆಗ್ಬೇಕು, ಕಾಂಗ್ರೆಸ್ ಆಗ್ಬೇಕ್ರಿ? ಕಾಂಗ್ರೆಸ್ ಆಗಬೇಕ್ರಿ. ಕಾಂಗ್ರೆಸ್ ಆಗ್ಬೇಕು. BJP ಯಾಕೆ ಆಗ್ಬಾರ್ದ್ರಿ? ನಮ್ಗೀಗ ಯಾರು ಸಹಾಯ ಮಾಡ್ತಾವಲ್ಲ ಅವ್ರಿಗೆ ನಾವು ಹೇಳೋರು. ಹಾಂ ಹಾಂ ನಮ್ಗೆ ಸಹಾಯ ಮಾಡಿದ್ರೆ ಹೇಳ್ತೇವೆ. ನಮ್ಗೆ ಮೋದಿ ಬಂದು ನಮ್ಗೇನು ಮಾಡೋದಿಲ್ಲ ಮಟ್ಟೋದಿಲ್ಲ. ಈಗ ನಮ್ಗೆ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ ಕೊಡ್ಲತ್ತಾರ, ಅಕ್ಕಿ ಫ್ರೀ ಕೊಡ್ಲತ್ತಾರ. ಯಾರ್ದು ಇದು ಸಹಾಯ ಮಾಡ್ತಾರೆ ಅವ್ರಿಗೆ ಇದು ಹೆಲ್ಪ್ ಮಾಡ್ಬೇಕಾಯ್ತದ. ಒಬ್ರು ಮಾಡೋದ ಒಬ್ರಿಗೆ ಮಾಡ್ತೇವೆ ಅಂತಂದ್ರೆ ಒಬ್ರು ತಿಂದು ಒಬ್ರು ಹೇಳಕ್ಕೆ ನಮ್ಮ ಅಪ್ಪ ಹುಟ್ಟಿ ನಮ್ಮ ಅಪ್ಪನ ಹೆಸರು ಹೇಳ್ತೇವೆ. ಏನು ಬೇರೆ ಹುಟ್ಟಿ ಮತ್ತೊಬ್ರ ಹೆಸರು ಹೇಳಕ್ಕಾಯ್ತದ ಹೇಳ್ರಿ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವ್ರಿಗೊಂದು ಅಗರಬತ್ತಿ ಉಡುಗೊರೆ. ಹಿರಿಯರು ಅದಾರ, ಹಿರಿಯರಿಗೂ ಕೇಳೋಣಂತ್ರಿ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಇಲ್ಕಂಟ್ ಇದಾವ್ರಿ ಸರ್ ನಿಮ್ದು? ಈಗ ಚುನಾವಣೆ ಬರತ್ತ ಸರ್, ಯಾರು ಪ್ರಧಾನಮಂತ್ರಿ ಆದ್ರೆ ಉತ್ತಮ ಸರ್? ಮೋದಿ ಆಗಬೇಕು. ಮೋದಿ ಅವರು ದೇಶ ಉಳಿತಲ್ರಿ. ಈಗ ರಾಜ್ಯದಾಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ ಕಾಂಗ್ರೆಸ್ ಅವರು. ಪೂರ ಔಟ್ ಆಯ್ತು. ಎಲ್ಲರೂ ಅರ್ಧ ಮಾಡಿದ್ರೆ ಇದು ಉಳಿತಿದೆ, ಇದು ಒಳ್ಳೆದು ಅದೇ ಇಲ್ಲ. ಬಿಜೆಪಿ ಬರ್ಬೇಕತ್ರಿ. ಮತ್ತೆ ಈಶ್ವರ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವ್ರು ನಿಂತಾರ್ರಿ, ಮತ್ತೆ ಭಗವಂತ ಖೂಬಾ ಅವ್ರು ಅದಾರ. ಯಾರ ಗೆಲ್ಬೋದ್ರಿ ಈಗ ನಿಮ್ಮ ಕ್ಷೇತ್ರದಾಗ ಅಂದ್ರೆ ಸರ್? ಈಗ ಅದು ಮುಂದಿನ ಅದಕ್ಕೆ ಲಾಯಕಿ ಆ ಖುಬಾ ಹೆಂಗೆ ಇರೋದ ಮೋದಿ ಹೆಸರು ಮೇಲೆ ಬರಬೇಕು. ಈಗ ಬರುವಂತ ಚುನಾವಣೆದಾಗ ಯಾವ ಪಕ್ಷದವ್ರು ಪ್ರಧಾನಮಂತ್ರಿ ಆಗ್ಬೋದು ಸರ್? ಮೋದಿನೇ ಆಗ್ಬೋದು ಸರ್. ಮೋದಿ ಅವ್ರು ಯಾಕೆ ಆಗ್ಬೋದ್ರಿ? ಅವ್ರ ಕೆಲಸ ಸರಿಯಾಗಿ ಮಾಡೋದಿಲ್ಲ ಯಾವ್ದು. ಈ ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನ ಕೊಟ್ಟು 2,000 ರೂಪಾಯಿ ಕೊಡತ್ತಾರ ರಾಜ್ಯದಾಗ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ, ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ಕರಿ ಸರ್, ಅದು ಈಗ MP ಎಲೆಕ್ಷನ್ ಆಗಿದ ಮೇಲೆ ಅದು ಏನು ಭೀ ಆಗಲ್ಲ. ಈಗ ನಮಸ್ಕಾರ. ನಮಸ್ಕಾರ ಸರ್. ಈಗ ಚುನಾವಣೆ ಹತ್ರ ಬಂತು. ಈಗ ಒಂದು ಕಡೆ ಈಗ ಯಂಗ್ಸ್ಟರ್, ತಾವು ಯಂಗ್ಸ್ಟರ್ ಇದ್ರಿ, ಸಾಗರ್ ಖಂಡ್ರೆ ಅವರು ನಿಂತಾರ ಈ ಕಡೆ ಒಂದು ಕಡೆ, ಮತ್ತು BJPಯಿಂದ ಖೂಬಾ ಅವ್ರು ನಿಂತಾರೆ. ಯಾರು ಗೆಲ್ಬೋದು ಅಂತ ಅನಿಸ್ತೈತೆ ನಿಮಗೆ ಇಲ್ಲಿ? ಇಲ್ಲಿ BJP ಗೆಲ್ಲುತ್ತೆ ಅಂತ ನನಗೆ ಸ್ವಲ್ಪ ನಂಬಿಕೆ ಆದ್ರಿ. ಹಾಗಾಗಿ ಜಾಸ್ತಿ ಮಾಡಿ BJP ಕೇಳಿವಿ. ಹಾಗಾಗಿ BJP ಮೇಲೆ ಸ್ವಲ್ಪ ಭರವಸೆ ಜಾಸ್ತಿ. ಈಗ ಕಾಂಗ್ರೆಸ್ ಇಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟರೆ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಬಸ್ಸು ಫ್ರೀ ಮಾಡಿರ್ಬೋದ್ರಿ, ಅದ್ರ ಜೊತೆಗೆ ಇದು ಗಂಡ್ಮಕ್ಳಿಗೂ ಸ್ವಲ್ಪ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು? ರಾಜ್ಕುಮಾರ್. ರಾಜ್ಕುಮಾರ್ ಸರ್, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ ಅವ್ರದ್ದು ಹುಟ್ಟುಹಬ್ಬ ರೀ. ಏನು ಅನಿಸ್ತೈತ್ರಿ ನಿಮಗೆ? ಖುಷಿ ಅನಿಸ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಗೆ ತುಂಬ ಕೊಡುಗೆಗಳು ಕೊಟ್ಟಿದ್ದಾರೆ. ಸೊ ಅವರು ಜನರಿಗೆ ತುಂಬ ಆದರ್ಶವಾಗಿದ್ದಾರೆ. ಈಗ ಚುನಾವಣೆ ಬಂತ್ರಿ. ಓಕೆ. ಈಗ ಇಲ್ಲಿ ತಾವು ಬೀದರ್ದವ್ರು ಅಂತ ಅನ್ಕೋತೀನಿ. ನಾವು ಬೀದರ್ ಅವ್ರು, ಹೇಳ್ರಿ. ಇಲ್ಲಿ ಒಂದ್ ಕಡೆ ಸಾಗರ್ ಖಂಡ್ರೆ ಅವ್ರು ಅದಾರ, ಯಂಗ್ಸ್ಟರ್ ಅದಾರಿ. ಒಂದ್ ಕಡೆ ಖೂಬಾ ಅವ್ರು ಅದಾರ. ಏನು ಫೈಟ್ ಐತೆ ಅಂತ ಅನಿಸ್ತೈತೋ ಅಥವಾ ಏನು ಒಂದ್ ಸೈಡ್ ಇದು ಈಸಿ ಐತೆ ಅಂತ ಅನಿಸ್ತೈತೋ? ಆ್ಯಕ್ಚುಲಿ ಒಂದು ಪ್ರಕಾರ ನೋಡ್ಬೇಕಾದ್ರೆ ಒನ್ ಸೈಡ್ ಅನಿಸ್ತದೆ. ಒಂದ್ ಸೈಡ್ ಯಾರಿಗೆ ಅನಿಸ್ತೈತೆ? ಭಗವಂತ ಖೂಬಾ ಅನಿಸ್ತಾರೆ. ಯಾಕಂದ್ರೆ ಅವರು ಇವಾಗ 2 times ಆಲ್ರೆಡಿ ವಿನ್ ಆಗಿದ್ದಾರೆ. ಸೊ ಮತ್ತೊಂದೇನಾಗಿದೆ, ವರ್ಕ್ ಮಾಡಿದ್ದಾರೆ ಇಲ್ಲಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಇಂಡಿಯಾದಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ದ ಮೇಲೆ ತುಂಬ ವರ್ಕ್ಗಳಾಗಿದೆ. ಫಾರ್ ಎಕ್ಸಾಂಪಲ್ ನೀವು ಇನ್ಫ್ರಾಸ್ಟ್ರಕ್ಚರ್ ತೊಗೊಳ್ಳಿ, ಸೊ ರೈಲ್ವೆ ಡಿಪಾರ್ಟ್ಮೆಂಟ್ ತೊಗೊಳ್ಳಿ, ಇವಾಗ ಜಮ್ಮು ಕಾಶ್ಮೀರಲ್ಲಿ ನೋಡಿ. ಸೊ ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಲಾಸ್ಟ್ 10 year, ಸೊ ಮುಂಚೆ ಓಡಾಡ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇತ್ತು ಜಮ್ಮು ಕಾಶ್ಮೀರಲ್ಲಿ. ಇವಾಗ ಫ್ರೀಯಾಗಿ ಎಲ್ಲರೂ ಓಡಾಡ್ಬೋದು. ಇವಾಗ ನಾವು ಇಲ್ಲಿಂದ ಹೋಗಿ ಸೈಟ್ ಕೂಡ ತೊಗೊಬೋದು. ಈ 371. ಸೊ ಹಲವಾರು ಬದಲಾವಣೆಗಳಾಗಿವೆ. ಈಗ ಕೆಲವ್ರು ಹೇಳುವಂಥದ್ದು ಏನಪ್ಪ ಅಂದ್ರೆ, ಭಗವಂತ ಖೂಬಾ ಅವರು ನಮ್ಮ ಊರಿಗೂ ಬಂದಿಲ್ಲ, ನಮ್ಮ ಮಾರಿನೂ ತೋರಿಸಿಲ್ಲ, ಅವರು ಏನೂ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಈಗ ಅದ್ರ ಬಗ್ಗೆ ತಾವೇನು ಹೇಳ್ತಾರೆ? ಸರ್, ಒಂದು ಮಾತು ಹೇಳ್ತೀನಿ. ಇವಾಗ ಸೊ ಎಷ್ಟೋ ಜನಕ್ಕೆ ಈಗ ಇಷ್ಟು ಅಭಿವೃದ್ಧಿ ಕಂಡ್ರು ಕೂಡ ಅವರು ಏನು ಹೇಳ್ತಾರೆ, ಏನೂ ಆಗಿಲ್ಲ ಅಂತಾರೆ. ಸೊ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಅವ್ರಿಗೆ ಕಣ್ಣು ಆಪ್ರೇಷನ್ ಮಾಡಬೇಕಷ್ಟೇ ಸರ್. ಈಗ ಕೆಲವರು ಇಲ್ಲಿ ಇರುವಂಥ ಎಲ್ಲ ಊರಿನವ್ರು ಹೆಣ್ಮಕ್ಳು ಹೇಳುವಂಥದ್ದು, ಈಗ ಕಾಂಗ್ರೆಸ್ ಬಸ್ ಫ್ರೀ ಮಾಡೈತಿ, ನಮಗೆ 2,000 ರೂಪಾಯಿ ಕೊಡತ್ತಾರ, ನಮಗೆ ಖುಷಿ ಐತೆ, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೇನೆ ಅಂತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಅವರು ಇವಾಗ ಮುಂದಿದ್ದು ನೋಡೋದು ಕಾಣ್ತಾರೆ, ಬಟ್ ಹಿಂದಿದ್ದು ಕಾಣಲ್ಲ. ಸೊ ಇವಾಗ ಮುಂದೇನು, ಸೊ ಇವಾಗ ನಿಮ್ಗೆ ಸೀರೆ ಕೊಟ್ಟರು, ಇವಾಗ ಒಂದು ಕುಕ್ಕರ್ ಕೊಟ್ಟರು, ಇವತ್ತಿಂದು ಊಟ ನೋಡ್ತಾ ಇದ್ದೀರಾ ನೀವು, ಫ್ಯೂಚರ್ ಮಕ್ಕಳದು ಅಭಿವೃದ್ಧಿ ನೋಡ್ತಾ ಇಲ್ಲ. ಇಷ್ಟೊತ್ತು ನೋಡಿದ್ರಲ್ಲ, ಇದು ಬೀದರ್ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ.
ಕೆಲವೊಂದಿಷ್ಟು ಮಂದಿ ಅಂತಾರ ನಾವು ಈ ಸಲ ಯಂಗ್ಸ್ಟರ್ ಆದ ಸಾಗರ್ ಖಂಡ್ರೆ ಅವರಿಗೆ ಈ ಬಾರಿ ನಾವು ಮತವನ್ನು ಹಾಕ್ತೀವಿ ಅನ್ನುವಂಥದ್ದು ಹೇಳ್ತಾರೆ. ಇನ್ನೊಂದಿಷ್ಟು ಜನ ನಾವು ಭಗವಂತ್ ಖೋಬಾ ಅವರಿಗೆ ನಾವು ಮತವನ್ನು ಹಾಕ್ತೀನಿ ಅನ್ನುವಂಥದ್ದು ಹೇಳ್ತಾರೆ. ಇದು ಬೀದರ್ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಮತ್ತೊಂದು ಕ್ಷೇತ್ರದ ಜೊತೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.